ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ 2 ಸತಿ ಉಪನ್ಯಾಸ ಮಾಡಿದ್ರಲ್ಲ ರವೀಂದ್ರ ಭಟ್ರು ಅಂತ, ಅವ್ರ ತಮ್ಮ ಇವರು ಉನಿಯಾಲ್ ಆಯುರ್ವೇದ ಕಾಲೇಜಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸತ್ವಮಲ್ಲಿಕ ಪುಸ್ತಕಕ್ಕೆ ಪ್ರತಿ ಸತಿ ಭಾಗವತ ಭಾವ ಅಂತ ಲೇಖನ ಬರೀತಾ ಇದ್ದಾರೆ ಇವರೇ. ದಯಮಾಡಿ ಮುಂದುವರಿಸಬೇಕಂತ ಕೇಳ್ತಾ ಇದ್ದೀನಿ. ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಶ್ರೀಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ವನಮಾಲಿ ಗದೀಶಾರಂಗಿ ಶಂಖಿ ಚಕ್ರೀ ಚ ನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುರು ವಾಸುದೇವೋಭಿರಕ್ಷತು. ಶ್ರೀಗುರುಭ್ಯೋ ನಮಃ. ಕ್ಷೇತ್ರ ಸ್ವಾಮಿಗೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ ರಾಮಾಯಣ ಸತ್ರವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ನಿಮಗೆ ಮೊದಲಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗಿದೆ ಹೇಳಿದರೆ, ರಾಮಾಯಣವನ್ನು ಯಾರಿಗೂ ಬೇಕ್ರಿ ನಿಮ್ಮ ರಾಮಾಯಣ ಅಂತ ಹೇಳಿ ಅದನ್ನು ಬ್ರ್ಯಾಕೆಟಲ್ಲಿ ಹಾಕೋದೇ ಜಾಸ್ತಿ ಆಗಿದೆ. ಯಾರಾದರೂ ಸ್ವಲ್ಪ ಪ್ರಾಯದವರು ಬಂದು 4 ಮಾತನಾಡಿದರೆ ಶುರುವಾಯ್ತು ಅವರು ರಾಮಾಯಣ ಅಂತ. ಅಂದರೆ ನಾವೇ ತೀರ್ಮಾನ ಮಾಡ್ಕೊಂಡು ಬಿಟ್ಟಾಗಿದೆ. ರಾಮಾಯಣ ಅನ್ನುವಂಥದ್ದು ಅದು ನಿತ್ಯಕ್ಕೆ ಉಪಯೋಗಕ್ಕೆ ಬರುವಂಥದ್ದಲ್ಲ ಅಂತ. ಅದರಿಂದ ಅನೇಕ ಸಂದರ್ಭದಲ್ಲಿ ಪುರಾಣಗಳನ್ನು, ಮಹಾಭಾರತವನ್ನು, ಭಗವದ್ಗೀತೆಯನ್ನು, ರಾಮಾಯಣವನ್ನು ನಾವು ಒಂದು ರೀತಿ ನಮಗೆ ಸಂಬಂಧ ಪಡೆದಿದ್ದದ್ದು ಅಂತ ನಾವೇ ಡಿಕ್ಲೇರ್ ಮಾಡ್ಕೊಂಡಿದ್ದೇವೆ. ಆದರೆ ರಾಮಾಯಣ ಯಾರಿಗೆ ಬೇಕ್ರಿ ಅಂತ ಹೇಳತಕ್ಕಂತಹ ಮಂದಿಗಳ ಮಧ್ಯದಲ್ಲಿ ರಾಮಾಯಣ ನಮಗೇ ಬೇಕು ಅಂತ ನೀವೆಲ್ಲ ಆರಿಸ್ಕೊಂಡು ಆ ವಿಷಯವನ್ನು ಇಟ್ಟು ಪರಮ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ನೀವು ಮುಂದುವರಿಸ್ತಾ ಇದ್ದೀರಿ ಅಂತ ಹೇಳಿದರೆ, ನಿಜವಾಗಿ ಇಲ್ಲಿ ಪ್ರತಿಷ್ಠಾಪಿತನಾಗಿರತಕ್ಕಂತಹ ಶ್ರೀರಾಮನಿಗೆ ನಾವು ಕೊಡ್ತಕ್ಕಂತಹ ಬಹುದೊಡ್ಡ ಸೇವೆ ಅಂತ. ರಾಮದೇವರಿಗೆ ಇವತ್ತು ಬೆಳಿಗ್ಗೆ ಹಾಕಿದ ಹೂ ಉಂಟಲ್ವ, ನಾಳೆ ಬಾಡುತ್ತದೆ. ಬಾಡದ ಪಾರಿಜಾತ ನಮ್ಮಲ್ಲಿಲ್ಲ. ರಾಮದೇವರಿಗೆ ಇವತ್ತು ಹಾಕಿದ ರೇಷ್ಮೆ ಬಟ್ಟೆ ನಾಳೆ ಸ್ವಲ್ಪ ಅದರ ಬಣ್ಣ ಮಸುಕ್ತದೆ. ಆದರೆ ಈ ಜ್ಞಾನ ಸತ್ರ ಉಂಟಲ್ಲ, ಇದಕ್ಕೆ ವ್ಯಾಲಿಡಿಟಿ ಇಲ್ಲ. ಇಷ್ಟಕ್ಕೆ ಮುಗಿತದೆ ಅಂತ ಇಲ್ಲ, ಇಷ್ಟೇ ಇದರ ತಾಕತ್ತು ಅಂತ ಇಲ್ಲ. ಒಂದು ಮನುಷ್ಯ ಒಂದು ದಿವಸದ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಸಂಕಲ್ಪವನ್ನು ಮಾಡಿದ್ದ ಹೌದಾದರೂ ಇದರ ಆಯೋಜಕರಿಗೆ ಅಷ್ಟು ದೊಡ್ಡ ಪ್ರಯೋಜನ ಅನ್ನುವಂಥದ್ದು ಸಿಗ್ತದೆ ಅಂತ ಹೇಳಿದರೆ ಅದು ಜ್ಞಾನಸತ್ರದಲ್ಲೂ ಮಾತ್ರ. ಆದ್ದರಿಂದ ಅಂಥ ರಾಮಾಯಣದ ಮೊದಲ ಕಾಂಡಗಳ ಕುರಿತಾಗಿ ನಾವು ವಿಸ್ತೃತ ಅದರ ಆಳಗಳನ್ನು, ಅದರ ಅರಿವು ಮಾಡಿಕೊಂಡಿದ್ದೇವೆ. ಇವತ್ತು ಯೋಗ ನೋಡಿ, ರಾಮದೇವರ ಸಂಕಲ್ಪ ಏನು ಅಂತ ಗೊತ್ತಿಲ್ಲ. ಇದರ ಹಿಂದೆಯೂ ಕೂಡ ನಮ್ಮ ಅಣ್ಣ ಬಂದಿದ್ದಾಗ ಕೊನೆಗೇನೋ ಅನನುಕೂಲ ಅಂತ ಇತ್ತು. 10 ಫೋನ್ ಮಾಡಿದರು, ಅಣ್ಣನಿಗೆ ಆಗ್ತಾ ಇಲ್ಲ, ನೀವು ಬಂದು ಮುಂದುವರಿಸಬೇಕು ಅಂತ. ಆಯ್ತು ಸ್ವಾಮಿ ಬರ್ತೇವೆ. ರಾಮನೊಟ್ಟಿಗೆ ಲಕ್ಷ್ಮಣ ಇದ್ದದ್ದೇ ಹೌದಲ್ಲ, ಆದ್ದರಿಂದ ನಮ್ಮ ಅಣ್ಣ ಆಗಲಿಲ್ಲ ಅಂತ ಹೇಳಿದರೆ ನಾವು ಬರ್ತೇವೆ ಅಂತ. ಅದು ಅಣ್ಣನಿಗೆ ಆಯ್ತದು.
ಅವನದ್ದು ಕಾರ್ಯಕ್ರಮ ಆಚೀಚಾಯಿತು. ಅದು ನಾನು ಮೊನ್ನೆ ಆಯಿತು ಅಂತ ಹೇಳಿದ್ದೆ ಅಲ್ವಾ, ಅದು ರಾಮದೇವರ ಚಿತ್ತಕ್ಕೆ ಬಂದು ನೋಡಿ, ಇವತ್ತು ಕರೆದ, ಒಂದು ದಿವಸ ಮಾಡಿ ಹೋಗು ಮತ್ತು ಬರೆದು ಮುಂದಿನ ತಿಂಗಳಂತೂ ಹೇಗೂ ನಿಂದೆ, ಮೊದಲೊಂದು ಪೀಠಿಕೆ ಹಾಕಿ ಹೋಗು ಅಂತ ಆ ಸ್ವಾಮಿಯ ಸಂಕಲ್ಪ. ಕರೆದ. ಅರಣ್ಯಕಾಂಡದ ಕೊನೆಯ ಭಾಗಗಳನ್ನು ಇವತ್ತಿನ ಚಿಂತನೆಗೆ ಅಂತ ನಾವು ಇಟ್ಟಿದ್ದೇವೆ. ಗೊತ್ತಾಗಿದೆ, ನಿನ್ನೆ ದಿವಸ ಜಟಾಯು ಮೋಕ್ಷ ಅದನ್ನು ಪೂರೈಸಿದ್ದಾರೆ ಆಚಾರ್ಯರು. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿಯ ಏನು ಅಂತ ಹೇಳಿದರೆ, ರಾಮ ಯಾಕೆ ಎಲ್ಲಕ್ಕಿಂತ ವಿಲಕ್ಷಣ ಅಂತ. ರಾಮಾದಿವತ್ ಪ್ರವರ್ತಿತವ್ಯಂ ರಾವಣಾದಿವತ್ ಅಂತ ಎಲ್ಲ ಕವಿ ಪುಂಗವರು ಹೇಳ್ತಾರೆ. ಮನುಷ್ಯ ಹೆಂಗಿರಬೇಕು ಅಂತ ಪ್ರಶ್ನೆ ಬಂದಾಗ ಉತ್ತರ ಏನು ಗೊತ್ತಾ? ರಾಮನ ಹಾಗಿರಬೇಕು ಅಂತ. ಅಂಥದ್ದೇನ್ರಿ ಗುಣ ರಾಮಂದು? ಅಂಥದ್ದೇನು ಮಹತ್ವ ಅಂತ ಕೇಳಿದರೆ, ಜಟಾಯು ಮೋಕ್ಷದ ಕೊನೆಯ ಕಡೆಯಲ್ಲಿ ರಾಮ ಮತ್ತೊಮ್ಮೆ ಸಾಬೀತುಪಡಿಸ್ತಾನೆ ತಾನು ಎಂಥವ ಅಂತ. ನಮಗೊತ್ತಿದೆ, ಅವನನ್ನು ಮೊದಲು ಕಂಡಾಗ, ಆ ಗೃಧ್ರನನ್ನು ಮೊದಲು ಕಂಡಾಗ ಇವನೇ ತಿಂದಿರ್ಬೋದು ಸೀತೆಯನ್ನು ಅಂತ ಎಣಿಸ್ಕೊಂಡಿದ್ದ ಅಂತೆ. ಮತ್ತು ಗೊತ್ತಾಗ್ತದೆ ಪಾಪ, ಅವ ಹೇಳ್ತಾನೆ, ನಾನು ರಾವಣನೊಟ್ಟಿಗೆ ಯುದ್ಧ ಮಾಡಿ, ಅಂದರೆ ಸೀತೆಯನ್ನು ಕರ್ಕೊಂಡು ಹೋಗ್ತಕ್ಕಂಥ ಆ ಕೆಲಸಕ್ಕೆ ವಿಘ್ನವನ್ನು ಮಾಡಿ, ಹೇಗಾದರೂ ಮಾಡಿ ಬಚಾವು ಮಾಡಬೇಕು ನನ್ನ ತಾಯಿಯನ್ನು, ನನ್ನ ಜಗಜ್ಜನನಿ ಅಂತ ಶತಾಯಗತಾಯ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲಪ್ಪ ಅಂತ ಹೇಳಿ ತನ್ನ ಸೇವೆಯನ್ನು ನಿರೂಪಿಸಿದ. ತಾನು ಮಾತೆ ಲಕ್ಷ್ಮೀ ರೂಪದಲ್ಲಿ ಲಕ್ಷ್ಮಿಯೇ ಆಗಿರತಕ್ಕಂತಹ ಸೀತೆಯ ಕುರಿತಾಗಿ ಮಾಡಿರತಕ್ಕಂತಹ ಸೇವೆಯನ್ನು ನಿವೇದಿಸಿದಾದಮೇಲೆ ರಾಮಚಂದ್ರ ನೋಡಿ, ಆ ನಂತರ ಎಲ್ಲ ಬೇಕಾದಂತಹ ವಿಚಾರ, ಯಾರು ಬಂದಿದ್ದದ್ದು, ಏನಾಯಿತು ಕತೆ, ಅವನಿಗೆ ಹೇಗಿದ್ದ, ಎತ್ಲ ಕಡೆ ಹೋದ, ಎಲ್ಲ ಕೇಳಿ ಆದಮೇಲೆ ಕೊನೆಯ ಶ್ವಾಸವನ್ನು ಬಿಡ್ತಕ್ಕಂಥ ರಕ್ತಕಾರ್ತ ಇದ್ದಾನೆ ಜಟಾಯು. ರಕ್ತಕಾರ್ತಗಿನ್ನೇನು ಸತ್ತ ಅಂತಾದಾಗ ನೋಡಿ, ರಾಮನ ಏನು ಮಹತ್ವ, ರಾಮನ ವೈಭವ, ರಾಮನ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ಗೊತ್ತಾಗ್ತದೆ. ಸತ್ತ ಮೇಲೆ ರಾಮ ಹೇಳ್ತಾನೆ ಲಕ್ಷ್ಮಣನ ಹತ್ರ, ಲಕ್ಷ್ಮಣ, ಇವನನ್ನು ಹೀಗೆ ಸಂಸ್ಕಾರ ಮಾಡೋದಲ್ಲಪ್ಪ, ಇವನನ್ನು ಬಹಳ ಶ್ರೇಷ್ಠ ಆಗಿರತಕ್ಕಂತಹ ರೀತಿಯಲ್ಲಿ ಸಂಸ್ಕಾರ ಮಾಡಿ ಇವನನ್ನು ಕಳಿಸ್ಬೇಕು. ಏನು ಸಂಸ್ಕಾರ? ಅಷ್ಟು ಸಂಸ್ಕಾರದ ಸಿದ್ಧತೆಯನ್ನು ಮಾಡಿ ಲಕ್ಷ್ಮಣನಲ್ಲಿ ಮಾಡಿಸಿ ಸಂಸ್ಕಾರದ ಅಗ್ನಿ ಇತ್ಯಾದಿಗಳನ್ನು ಕೊಟ್ಟು ಕೊನೆಗೆ ಅವ ಹೇಳ್ತಕ್ಕಂಥ ಮಾತು ಏನು ಗೊತ್ತಾ? ಯಜ್ಞಶೀಲಾನಾಂಚ ಯಾಗತಿರ್ ಆಕಿತಾಗ್ನೇಶ್ಚ ಅಪರಾವರ್ತಿನಾಯಿ ಯಾಚ ಭೂಮಿ ಪ್ರದಾಯಿನಾಂ. ರಾಮನ ಸೇವೆ ಮಾಡಿದರೆ ಏನು ಸಿಗ್ತದೆ, 4 ಫಲಗಳನ್ನು ರಾಮನೇ ಹೇಳ್ತಾನೆ. ಇವ ಹೋಗಬೇಕಿವ, ಈ ಜಟಾಯು ಹೋಗಬೇಕು, ಇವನಿಗೆ ಎಂಥ ಮೋಕ್ಷ ಸಿಗಬೇಕು, ಎಂಥ ಪುಣ್ಯ ಸಿಗಬೇಕು ಅಂತ ಹೇಳಿದರೆ, ಯಜ್ಞಶೀಲಾನಾಂ, ನಿತ್ಯ ಯಜ್ಞ ಮಾಡ್ತಾರಲ್ಲ, ನಿತ್ಯ ಹೋಮ ಮಾಡ್ತಾರೆ. ನಿತ್ಯ ಹೋಮವನ್ನು ಮಾಡಿ 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 ಏನು ಪುಣ್ಯ ಸಂಪಾದನೆ ಮಾಡಿಕೊಂಡಿರ್ತಾರೆ, ಆ ಪುಣ್ಯ ಸಂಪಾದನೆಯನ್ನು ಮಾಡಿದ ಒಬ್ಬ ಗರಿಷ್ಠ ವ್ಯಕ್ತಿ ಎಂಥ ಮಹಾಸ್ವರ್ಗದ ಕಡೆಗೆ ಪ್ರಯಾಣವನ್ನು ಮಾಡ್ತಾನೋ ಅಂಥ ಪ್ರಯಾಣ ಇವನಿಗೆ ಪ್ರಾಪ್ತ ಆಗಲಿ ಅಂತ ರಾಮ ಆಶೀರ್ವಾದ ಮಾಡ್ತಾಗಿದ್ದಾನೆ. ರಾಮ ಹೇಳ್ತಾಗಿದ್ದಾನೆ, ಗಚ್ಚತ್ವಂ ಯಥಾ ಕಾಮಂ ಯಥಾ ಲೋಕಂ, ನೀನು ಹೋಗಪ್ಪ, ಅಂಥ ಲೋಕಕ್ಕೆ ನೀನು ಹೋಗು ಅಂತ ಹೇಳ್ತಾನೆ. ಎರಡನೇದ್ದಾಗಿ ಆಕಿತಾಗ್ನೇಶ್ಚ ಯಾಗತಿ. ಆಕಿತಾಗ್ನಿ ಅಂತ ಹೇಳಿದರೆ ಇನ್ನೂ ಬಿಗುವಾಗಿರ್ತಕ್ಕಂತಹ ಒಂದು ರೀತಿಯ ಕಟ್ಟುನಿಟ್ಟಿನಲ್ಲಿ ಮಾಡತಕ್ಕಂತಹ ಯಜ್ಞ ಪ್ರಕ್ರಿಯೆ ಅಂತ ಶ್ರೋತ ಪ್ರಕ್ರಿಯೆಗಳಲ್ಲೂ ಸೇರ್ತದೆ. ನಾವು ಇಲ್ಲೆಲ್ಲ ಗಣಹೋಮ ಮಾಡ್ತೇವೆ, ನವಗ್ರಹ ಹೋಮ ಮಾಡ್ತೇವೆ, ವಾಸ್ತು ಹೋಮ ಮಾಡ್ತೇವೆ. ಎಷ್ಟು? 2 ಗಂಟೆ, 2.5 ಗಂಟೆ. ಪುರೋಹಿತರು ಮನೆಯಿಂದ ಬಿಟ್ಟ ಹೊತ್ತನ್ನು ಸೇರಿಸಿದ್ರು ಹೆಚ್ಚು ಹೇಳಿದರೆ 3-4 ಗಂಟೆ. ಆ ಆಗಿತಾಗ್ನಿಗಳೆಲ್ಲ 6 ತಿಂಗಳು, 1 ವರ್ಷ ಹಿಂಗೆ ನಡೆಯುವಂಥದ್ದು. ಅಂಥದ್ದನ್ನು ನಿತ್ಯ ನೈರಂತರ್ಯವಾಗಿ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಮರಣಾನಂತರದಲ್ಲಿ ಅದೆಂಥ ಶ್ರೇಷ್ಠ ಲೋಕವನ್ನು ಪಡಿತಾನೆ. ಆ ಲೋಕ ಈ ಗೃಧ್ರನಿಗೆ ಪ್ರಾಪ್ತ ಆಗಲಿ ಅಂತ ರಾಮಚಂದ್ರ ಹೇಳ್ತಾನೆ. ಅಪರಾವರ್ತಿನಾಂ ಯಾಚ, ಯುದ್ಧ ರಂಗದಲ್ಲಿ ಶತ್ರು ಪಕ್ಷದ ಮುಂದೆ ಎದೆಯನ್ನು ಉಬ್ಬರಿಸಿಕೊಂಡು
ತನ್ನ ರಾಜ್ಯದ ಉಳಿವಿಗಾಗಿ, ತನ್ನ ರಾಜ್ಯದ ಶ್ರೇಯಸ್ಸಿಗೋಸ್ಕರವಾಗಿ ಒಬ್ಬ ಯೋಧ ಯುದ್ಧ ಮಾಡಿ ವೀರ ಮರಣವನ್ನು ಅಪ್ಪಿದಾಗ ಸೂರ್ಯಮಂಡಲವನ್ನು ಭೇದಿಸ್ಕೊಂಡು ಸ್ವರ್ಗಕ್ಕೆ ಹೋಗ್ತಾನಲ್ಲ, ಅಂಥ ಸ್ವರ್ಗ ಈ ಗೃದ್ರನಿಗೆ ಪ್ರಾಪ್ತ ಆಗಲಿ ಅಂತ ರಾಮ ಹೇಳ್ತಾನೆ. ಯಾಚ ಭೂಮಿ ಪ್ರದಾಯಿನಾಂ, ಯಾರು ಮತ್ತೆ ಭೂಮಿಯನ್ನು ದಾನ ಕೊಡ್ತಾರೆ, ಚಿಕ್ಕಪಟ್ಟೆ ಪ್ರಾಪರ್ಟಿ ಎಲ್ಲ ಇದ್ದರೆ ದಾನ ಕೊಡೋದು ದೊಡ್ಡ ಸಂಗತಿ ಅಲ್ಲ, ಆದರೆ ಮನಸ್ಸು ಬರಬೇಕಲ್ರಿ. ಹೈವೇ ಬದಿ ಇದ್ದು ಜಾಗ ಕೊಡಬೇಕು ಅಂತ ಹೇಳಿದರೆ ಎಲ್ಲೆಲ್ಲಿ ತಂದೆ ಸಂಕಲ್ಪ ಮಾಡಿದರೂ ಮಗ ಕಟ್ಟಿ ಹಾಕ್ತಾನೆ, ಏನು ನಮಗೆ ಚೊಂಬು ಕೊಡ್ತೀರಾ ಅಲ್ವಾ? ಅದರಿಂದ ಯಾಚ ಭೂಮಿ ಪ್ರದಾಯಿನಾಂ, ಭೂಮಿಯನ್ನು ಪ್ರದಾನ ಮಾಡಿದಾಗ ಆ ಭೂಮಿಯನ್ನು ದಾನ ಸ್ವೀಕರಿಸಿದ ಒಬ್ಬ ವ್ಯಕ್ತಿ ದಾನ ಸ್ವೀಕಾರ ಮಾಡಿದ ಆ ಭೂಮಿಯಲ್ಲಿ ಎಲ್ಲಿ ಎಷ್ಟು ಕಾಲದವರೆಗೆ ಸಸ್ಯ ಸಮೃದ್ಧಿಯಿಂದ ಆ ಭೂಮಿಯನ್ನು ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತಾ ಆ ಭೂಮಿಯಲ್ಲಿ ಹಸಿರನ್ನು ಕಾಣ್ತಾನೋ, ಅಂಥ ಹಸಿರನ್ನು ಕಂಡಾಗ ಕೊಟ್ಟಂಥ ವ್ಯಕ್ತಿ ಸ್ವರ್ಗದಲ್ಲಿ ಅದೆಂಥ ಶ್ರೇಷ್ಠ ಲೋಕವನ್ನು ಪಡಿತಾನೋ ಅಂಥ ಲೋಕ ಈ ಗೃದ್ರನಿಗೆ ಪ್ರಾಪ್ತ ಆಗಲಿ ಅಂತ ಹೇಳ್ತಾನೆ. ಗೃದ್ರ ರಾಜ ಮಹಾಸತ್ವ ಸಂಸ್ಕೃತಶ್ಚ ಮಯಾವೃಜ ಅಂತ ಹೇಳ್ತಾನೆ. ಏನು ಚೇತನಪ್ಪ ನಿಂದು, ಸಾಯುವಾಗಲೂ ನೀನು ರಾಮ ಸೇವೆ ಮಾಡಿದೆಯಲ್ಲ, ನಮಗೆಲ್ಲ ಸಾಯೋ ತನಕ ರಾಮ ಸೇವೆ ಮಾಡಬೇಕು ಅಂತ ಆಸೆ ರೀ. ಆದರೆ ಗೃದ್ರ ಸಾಯುವಾಗಲೂ ಮಾಡಿದರಿ, ಕೊನೆ ನಮ್ಮ ಜಟಾಯು ಕೊನೆ ಕ್ಷಣದವರೆಗೆ ತನ್ನ ಶ್ವಾಸವನ್ನು ಬಿಡುವವರೆಗೆ ರಾಮ ಸೇವೆಯನ್ನು ಮಾಡಿದ. ಅದರಿಂದ ರಾಮ ಹೇಳ್ತಾನೆ, ಹೋಗು ನೀನು ಅಂಥ ಪುಣ್ಯ ವ್ಯಕ್ತಿಗಳು ಸೇರ್ತಕ್ಕಂತಹ ಪುಣ್ಯ ಮಂದಿರದ ಕಡೆಗೆ ನಿನ್ನ ಪ್ರಯಾಣ ಬೆಳಿಲಿ ಅಂತ ಹೇಳ್ತಾನೆ. ಇದು ರಾಮ ಅಂತ. ರಾಮ ಯಾಕೆ ಶ್ರೇಷ್ಠ? ಇದಕ್ಕೆ ಶ್ರೇಷ್ಠ. ಮಾಡಿದ ಕಿಂಚಿತ್ ಕರ್ತವ್ಯವನ್ನು ಮರೆಯದ ಸ್ವಾಮಿ ಅಂತ ಒಬ್ಬ ಇದ್ದರೆ ಅದು ನಮ್ಮ ರಾಮದೇವರು, ಯಾವತ್ತೂ ಮರೆಯೋದಿಲ್ಲವ. ಆಯ್ತಲ್ಲ, ಅದಾದ ಮೇಲೆ ಅವ ಹೇಳಿದ ರೀತಿಯಲ್ಲಿ ಮುಂದಕ್ಕೆ ಸಾಗ್ತಾನೆ. ದಂಡಕಾರಣ್ಯ ಪ್ರವೇಶ ಎಲ್ಲ ಮಾಡಿ ಆಗಿದೆ. ಒಂದಷ್ಟು ಸುಳಿವನ್ನು ಕೊಟ್ಟಿದ್ದಾನೆ, ಹಿಂಗಾಗಿದೆ, ಈ ಸೀತೆಯನ್ನು ಕರ್ಕೊಂಡು ಇಂಥ ಒಬ್ಬ ದುರಳ ಹೊರಟದ್ದಾಗಿದೆ ಅಂತ. ಅವಾಗ ಹೇಳಿದಂತಹ ಒಂದಷ್ಟು ಆ ಮಾರ್ಗದ ವಿವರವನ್ನು ಪಡ್ಕೊಂಡು ಲಕ್ಷ್ಮಣ ಮತ್ತು ರಾಮ ಒಟ್ಟಿಗೆ ಹೋಗ್ತಾರೆ. ಒಟ್ಟಿಗೆ ಹೋಗುವಾಗ ಅದು ನಮಗೆ ಗೊತ್ತಿದೆ ನೋಡಿ, ರಾಮ ಅವನು ತುಂಬ 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 ವಿರಹ ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ. ವಿರಹ ವೇದನೆ ಅಂತ ಹೇಳಿದರೆ ಹೆಂಡತಿಯನ್ನು ಕಳ್ಕೊಂಡು ಪಡ್ತಕ್ಕಂತಹ ದುಃಖ ಅಂತ. ಇದೊಂದು ಆಶ್ಚರ್ಯ. ಇದು ನಿಮಗೆ ಮೊನ್ನೆಯಿಂದ ಕೇಳ್ತಾ ಇರುವಾಗ ಒಂದು ಪ್ರಶ್ನೆ ಬಂದಿರ್ಬೋದು, ಅಲ್ಲ ಸ್ವಾಮಿ, ಹೆಂಡತಿಯನ್ನು ಕಳ್ಕೊಂಡ್ರೆ ಈಗಿನ ಕಾಲದಲ್ಲಿ ಈಗಿನ ಒಂದೇ ಮದುವೆ ಮಾಡ್ಕೊಳ್ತಕ್ಕಂತಹ ಗಂಡಸರೇ ಮಂಡೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಈ ರಾಮ ಯಾಕೆ ಇಷ್ಟು ತಲೆ ಬಿಸಿ ಮಾಡಿಕೊಂಡ? ಏನು ಕತೆ? ಒಂದು 4 ದಿನ ಹೆಂಡತಿ ಇಲ್ಲ ಹೇಳಿದರೆ ಬಹಳ ಖುಷಿ, ರಗಳಿಲ್ಲ ಇವತ್ತು ಚಿರುಪಿರಿ ಇಲ್ಲ ಅಂತ ಹೇಳ್ತಕ್ಕಂಥ ಮಂದಿ ಜಾಸ್ತಿ ಇರುವಾಗ ರಾಮ ಯಾಕೆ ಇಷ್ಟು ಸಂಕಟ ಪಡ್ತಾ ಇದ್ದಾನೆ? ಸಸ್ಯಗಳಲ್ಲೂ ಹೋಗಿ ಕೇಳುತ್ತಾನೆ, ಅವನಿಗೆ ಆ ಸಸ್ಯಗಳು ಉತ್ತರ ಕೊಡ್ತಾ ಇದ್ದಾವೋ ಎಂಬಂತೆ ಅವುಗಳ ಒಂದು ರೀತಿಯ ಪ್ರತಿಸ್ಪಂದನ ಇತ್ತಂತೆ. ಏನು ಕತೆ? ಎಷ್ಟು ಅತ್ತ ರಾಮದೇವರು ಮಾಡ್ತಕ್ಕಂಥದ್ದು ಇದು ವರ್ತನೆ. ಸಹಜವಾಗಿ ಪ್ರಶ್ನೆ ಬರುತ್ತದೆ, ಮುಂದಕ್ಕೂ ಕೂಡ ಇದೇ ಆಗ್ತದೆ. ಪದೇ ಪದೇ ಲಕ್ಷ್ಮಣನ ಹತ್ರ ಹೇಳುವಂಥದ್ದಾಗ್ತದೆ, ಎಷ್ಟು ಕಷ್ಟ ಲಕ್ಷ್ಮಣ, ಏನು ಕಷ್ಟ, ನಮಗೂ ಮುಗಿಯೋದೇ ಇಲ್ಲ ನೋಡು ಕಷ್ಟ ಅಂತ ರಾಮ. ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ, ರಾಮನ ಅವತಾರ ಅಂತ ಹೇಳಿದರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ, ಮನುಷ್ಯರಿಗೆ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರವಾಗಿ ಭಗವಂತ ಮನುಷ್ಯನಾಗಿ ಅವತಾರವನ್ನು ತಾಳ್ತಾನೆ ಅಂತ. ಇದೇನು ಶಿಕ್ಷಣ? ಇದೇನು ಶಿಕ್ಷಣ? ನಮಗೆ ಎಲ್ಲವೂ ನಮ್ಮ ಕೈ ತಪ್ಪಿ ಹೋದಾದ ಮೇಲೆ ಕೊನೆಗೆ ಇರತಕ್ಕಂಥ ಆಸರೆ ಏನು ಹೇಳಿ? ದೇವರಿದ್ದಾನೆ, ದೇವರು ಕೈ ಬಿಡೋದಿಲ್ಲ ಅಂತ. ರಾಮ ಅಳ್ತಾ ಇದ್ದಾನೆ. ಯಾಕೆ? ಇದಕ್ಕೆ ಉತ್ತರ ಕೊಟ್ಟದ್ದು ಯಾರು ಗೊತ್ತಾ? ರಾಮ ನಿಜವಾಗಿ ಸೀತೆಯನ್ನು ಕುರಿತಾಗಿ ಯಾಕೆ ಮರುಕಪಟ್ಟ, ಯಾಕೆ ವ್ಯಥೆಯನ್ನು ತೋರಿಸ್ತಾನೆ? ಎಂದೂ ವಿಯೋಗ ಆಗದ ದಂಪತಿಗಳಿಗೂ ವಿಯೋಗ ಎಂಥದ್ದು? ಇದು ರಾಮಾಯಣದ ಒಂದು ಪಾತ್ರ ಅಲ್ವಾ, ತೋರಿಸ್ಲಿಕ್ಕಷ್ಟೆ. ಮತ್ತವನಿಗೆ ಹೆಂಡತಿಯಿಂದ ಏನಾದರೂ ಸುಖ, ಇದೆಲ್ಲ ರಾಮನನ್ನು ಕುರಿತಾಗಿ ನಾವು ಯೋಚನೆ ಮಾಡಲಿಕ್ಕುಂಟ. ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯರೇಕೆಂದು ಬೆರಗಾದಳು ಅಂತ ರಾಜರು ಹೇಳ್ತಾರೆ ಶೋಭಾನೆಯಲ್ಲಿ.
ಕೃಷ್ಣ ಮೋಹಿನಿ ರೂಪವನ್ನು, ಭಗವಂತ ಮೋಹಿನಿ ರೂಪವನ್ನು ಅವತಾರ ಆ ರೀತಿಯಲ್ಲಿ ಅವತಾರ ತಾಳಿದಾಗ ಲಕ್ಷ್ಮಿ ಬೆರಗಾಗ್ತಾಳಂತೂ. ಏನು ಚಂದ ರೀ ನಮ್ಮ ಯಜಮಾನರು, ಏನು ಚಂದ, ಎಷ್ಟು ಸುಭಗ, ಇಷ್ಟು ಚಂದದ ಹೆಣ್ಮಗಳು ಈ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯವ ಅಂತ. ಸ್ವರಮಣ ತನ್ನಿಂದ ತಾನೇ ಆನಂದವನ್ನು ಅನುಭವಿಸ್ತಕ್ಕಂತಹ ಸ್ವಾಮಿಗೆ ಹೆಣ್ಣು ಏನು ಆನಂದ ಕೊಟ್ಟಾಳು? ಹಾಗಿದ್ದರೆ ಹೆಣ್ಣನ್ನು ಬಿಟ್ಟವ ಯಾಕೆ ದುಃಖಪಟ್ಟಂತೆ ತೋರಿಸ್ತಾನೆ? ಏನು ಕತೆ ಇದರ ಹಿಂದೆ? ಇದನ್ನು ತೋರಿಸಿದವ, ಇದನ್ನು ಹೇಳಿದವ ಯಾರು ಗೊತ್ತಾ? ನಮ್ಮ ಗುರು ಮುಖ್ಯಪ್ರಾಣ. ಅವನು ಮುಂದಕ್ಕೆ ಹೇಳ್ತಾನೆ, ಸುಂದರಕಾಂಡದಲ್ಲಿ ಬರುವಂಥ ಮಾತು, ಆದರೆ ಬಹಳ ಪ್ರಸ್ತುತ ಈಗ. ಅವ ಹೇಳ್ತಾನವ, ಇಯಂಸ ಯತ್ಕೃತೆ ರಾಮ ಚತುರ್ವಿಹಿ ಪರಿತಪ್ಯತೆ ಅಂತ. ಈಕೆಯನ್ನು ಕುರಿತಾಗಿ ಅಲ್ವ ನಮ್ಮ ರಾಮಚಂದ್ರ 4 ರೀತಿಯಲ್ಲಿ ಪಾಪ ಒದ್ದಾಡಿದ್ದು. ಫಸ್ಟ್ ಟೈಮ್ ಸೀತೆಯನ್ನು ಅಶೋಕವನದಲ್ಲಿ ಶಿಂಶಪಾ ವೃಕ್ಷದ ಮೇಲೆ ಆರೋಹಣ ಮಾಡಿ ಅಲ್ಲಿಂದ ಈಕೆ ಸೀತೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡಂತಹ ಆಂಜನೇಯ ಆಕೆಯನ್ನು ನೋಡಿ ಆದಮೇಲೆ ಅವನೊಳಗವ ಹಾಕಿಕೊಂಡಂತಹ ಪ್ರಶ್ನೆಯನ್ನು ಹೇಳಿದರೆ, ಇವಳಿಗೋಸ್ಕರ ಅಲ್ವ ನನ್ನ ಪ್ರಭು 4 ರೀತಿಯಲ್ಲಿ ವ್ಯತಿಪಟ್ಟದ್ದು. ಯಾವುದದು 4 ರೀತಿ? ಕಾರುಣ್ಯ, ಆನೃಶಂಸ್ಯ, ಶೋಕ, ಮದನೇನ ಚ. ಇದು 4 ಅಂತ. ಇದಕ್ಕೋಸ್ಕರ ಸೀತೆಯನ್ನು ಕಳ್ಕೊಂಡಂತಹ ರಾಮ ಅತ್ತಂತೆ ನಟಿಸಿದ. ಅಳೋದಿಲ್ಲ ಬಿಡಿಸಿ. ಅಳೋದು ಒಂದು ವೀಕ್ನೆಸ್ಸು. ಪ್ರಭುವಿಗೇನು ವೀಕ್ನೆಸ್ಸು, ಭಗವಂತನಿಗೇನು ವೀಕ್ನೆಸ್ಸು? ಅಳೋದು ಯಾವಾಗ ಅಂತ ಹೇಳಿದರೆ ಕೈಲಾಗದಿದ್ದಂತಹ ಸಂದರ್ಭ ಬಂದಾಗ ಮಾತ್ರ. ಒಂದು ಬಾಣದಲ್ಲಿ ಸಮುದ್ರವನ್ನು ಬತ್ತಿಸ್ತೇನೆ ಅಂತ ಹೊರಟ ನಮ್ಮ ಮಹಾಪ್ರಭುವಿಗೆ ಇದಾಗದ ಕೆಲಸವ. ಆದರೆ ಅತ್ತಂತೆ ನಟಿಸಿದ. ಯಾಕೆ ನಟಿಸಿದ? ಹಾಗಾದರೂ ಯಾಕೆ ನಟಿಸಿದ? 4 ಕಾರಣಕ್ಕಪ್ಪ. ಇದು 4 ಕಾರಣ ಇತ್ತು. ಕಾರುಣ್ಯ, ಆನೃಶಂಸ್ಯ, ಶೋಕ ಮತ್ತು ಮದನ ಅಂತ 4 ಕಾರಣ. ಯಾವುದದು? ಒಂದೇ ಹೆಣ್ಣಲ್ಲಿ ಈ 4 ಕೂಡ ರಾಮ ಕಂಡ ಅಂತ. ಸ್ತ್ರೀನಷ್ಟೇತಿ ಕಾರುಣ್ಯಾತ್. ಅವರ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಅಲ್ವಾ? ರಾಮಚಂದ್ರ ಚಕ್ರವರ್ತಿ. ಆ ಚಕ್ರಾಧಿಪತ್ಯದಲ್ಲಿರತಕ್ಕಂತಹ ಪ್ರಜೆಗಳ ವರ್ಗದಲ್ಲಿ ಕಟ್ಟ ಕಡೆಯ ಪ್ರಜೆಯನ್ನು ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯು ಕೂಡ ರಾಮನದ್ದೇ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅದು ಏನು ಬೇಕಿದ್ರೆ ಆಗಿರ್ಬೋದು, ಅದು ಮಾಡಬೇಕಿತ್ತವ. ಅದರಲ್ಲಿ ಹೆಣ್ಣಿನ ಪಾಲಿಗಂತೂ ಒಂದು ರೀತಿ ಕೊಂಕು ಆಗದಂತೆ ಆಕೆಯ ಚರಿತ್ರೆ ಮತ್ತು ಆಕೆಯ ಶರೀರವನ್ನು ಉಳಿಸ್ತಕ್ಕಂಥದ್ದು ರಾಜನ ಅತಿ ಮುಖ್ಯ ಕರ್ತವ್ಯಗಳಲ್ಲಿ ಒಂದು. ರಾಮ ಏನು ಯೋಚನೆ ಮಾಡಿದ ಗೊತ್ತಾ? ಹೆಂಡತಿ ಇದೆಲ್ಲ ಮತ್ತೆ ನೋಡುವ ರೀ, ಅದೆಲ್ಲ ಆಮೇಲೆ. ಫಸ್ಟ್ ಒಬ್ಬ ಹೆಣ್ಣನ್ನು ರಕ್ಷಣೆ ಮಾಡಬೇಕಿತ್ತು ನಾನು. ಹೆಣ್ಣನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲಲ್ಲ. ಇದು ನಾವಲೋಚನೆ ಮಾಡ್ತಕ್ಕಂಥದ್ದು ಅಂತ ರಾಮ ತೋರಿಸ್ತಾ ಇದ್ದಾನೆ. ಒಬ್ಬ ಹೆಣ್ಣಿನ ರಕ್ಷಣೆ ನನ್ನಿಂದ ಆಗಲಿಲ್ಲಲ್ಲ. ನಾನು ಯಾವುದೋ ಮಾಯಾಮೃಗದ ಹಿಂದೆ ಬೆನ್ನಟ್ಟಿ ಹೊರಟೆ, ಇಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ಎಣಿಸ್ಕೊಂಡೆ, ಅವನನ್ನು ಮತ್ತೊಂದು ಯಾವುದೋ ಮಾಯ ಆವರಿಸಿತು. ಇಷ್ಟೆಲ್ಲ ಕಂಡಾಗ ಇಷ್ಟೆಲ್ಲ ಅನಾಹುತ ಆಗಿಯೇ ಹೋಯ್ತಲ್ಲ. ಪಾಪ ಆ ಹೆಣ್ಣು ಬರುವಂತಹ ಅಗತ್ಯ ಇಲ್ಲದಿದ್ದರೂ ಕೂಡ ನನ್ನ ಹಿಂದೆ ನಾನು ಮುಂದೆ ಹೋಗಿ ನಿನ್ನ ಕಲ್ಲು ಮುಳ್ಳಿನ ದಾರಿಯನ್ನು ಸರಿ ಮಾಡ್ತೇನೆ ಸ್ವಾಮಿ ಅಂತ ಹೇಳಿಕೊಂಡು ನನ್ನನ್ನು ನಂಬಿಕೊಂಡು ಬಂದಂಥ ಹೆಣ್ಣು, ಒಬ್ಬ ಹೆಣ್ಣುಮಗಳನ್ನು ರಕ್ಷಣೆ ನನಗೆ ಮಾಡಲಿಕ್ಕಾಗಲಿಲ್ಲಲ್ಲ. ಇದು ಅವನಿಗೆ ಕರುಣರಸ ಉಕ್ಕಿತಂತೆ. ಕಾರುಣ್ಯ, ಆನೃಶಂಸ್ಯ ಅಂತ ಹೇಳಿದರೆ, ನೃಶಂಸ ಅಂತ ಹೇಳಿದರೆ ಕ್ರೂರ, ಆನೃಶಂಸ್ಯ ಅಂತ ಹೇಳಿದರೆ ಅಕ್ರೂರತೆ ಅಂತ. ಅಂದರೆ ಒಂದು ರೀತಿ ದಯೆ, ಒಂದು ದಾಕ್ಷಿಣ್ಯ ಇಲ್ಲದ ರೀತಿಯಲ್ಲಿ ಒಬ್ಬನನ್ನು ನಾವು ತೆಗೆದು ದೂಡಿ ಬಿಡ್ತೇವಲ್ಲ. ಯಾವುದೋ ಒಬ್ಬ ವ್ಯಕ್ತಿ ನಮಗೆ ಸಂಬಂಧವೇ ಇಲ್ಲದ ರೀತಿಯಲ್ಲಿ ದೂಡಿ ಬಿಡ್ತೇವೆ, ಹೊರಟು ಹೋಗಯ್ಯ, ನಮಗೆ ಸಂಬಂಧ ಒಂದು ರೀತಿ ನನ್ನ ವರ್ತನೆ ಹಿಂಗೆ ಆಯ್ತಲ್ಲ ಅಂತ ಮರುಕಪಟ್ಟ ಅಂತೆ ರಾಮ. ಆಶ್ರಿತೇತಿ ಆನೃಶಂಸಸ್ಯ. ನನ್ನನ್ನು ಆಶ್ರಯಣ ಮಾಡಿಕೊಂಡು, ಬರೀ ಹೆಣ್ಣು ಮಾತ್ರ ಅಲ್ಲ ಇವಳು, ನನ್ನನ್ನು ಆಶ್ರಯ ಮಾಡಿಕೊಂಡು ನಾನೇ ಗತಿ, ಶ್ರೀಪತಿ ಶ್ರೀರಾಮ ನನಗೆ ನೀನೇ ಗತಿ ಅಂತ ನನ್ನನ್ನು ಆ ರೀತಿ ಭಾವಿಸ್ಕೊಂಡು ಬಂದಂತಹ ಈ ಹೆಣ್ಣುಮಗಳು, ನನ್ನ ಆಶ್ರಯವನ್ನು ಬಯಸ್ಕೊಂಡು ಬಂದಿರತಕ್ಕಂಥ ಈ ಹೆಣ್ಣುಮಗಳನ್ನು ನನಗೆ ರಕ್ಷೆ ಮಾಡಲಿಕ್ಕಾಗಲಿಲ್ಲಲ್ಲ. ಅದಕ್ಕೆ ಮರುಕಪಟ್ಟ. ಪತ್ನೀನಷ್ಟೇತಿ ಶೋಕೇನ. ಅದಕ್ಕಿಂತ ಮುಂಚೆಯೂ ಸೂರ್ಯವಂಶದಲ್ಲಿ, ರಾಮನ ನಂತರವೂ ಹೆಚ್ಚು ಕಡಿಮೆ ಸೂರ್ಯವಂಶದಲ್ಲಿ
ಏಕಪತ್ನಿ ವ್ರತ ಅಂತ ಮತ್ತೆ ಯಾರೂ ಮಾಡಿಕೊಳ್ಳಿಲ್ಲ. ಅವನ ಅಣ್ಣ ತಮ್ಮಂದರೆ ಮಾಡಿಕೊಳ್ಳಿಲ್ಲ. ರಾಮನ ತಮ್ಮಂದರಲ್ಲೇ ಎಲ್ಲರಲ್ಲೂ ಕೂಡ ಇಂಥ ಒಂದು ವ್ರತ ಇರಲಿಲ್ಲ. ಇವ ಇದ್ದ. ಮದುವೆ ಮಾಡಿಕೊಳ್ಳುವಾಗ ಏನು ಹೇಳ್ತಾರೆ ಪುರೋಹಿತರು? ನಮಗಾಗಿರ್ಬೋದು, ಅವ ಭೂಮಿಗೆ ಬಂದ ಸಂದರ್ಭದಲ್ಲಾಗಿರ್ಬೋದು, ಏನು ಹೇಳ್ತಾರೆ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತವ್ಯಂ ಅಲ್ವಾ? ಧರ್ಮದ ಸಂದರ್ಭದಲ್ಲಿ ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿರಬೇಡ. ಅರ್ಥ ಸಂಪತ್ತಿನಲ್ಲಿ ಸಮಪಾಲು, ಕಾಮನೆಯಲ್ಲಿ ಸಮಪಾಲು, ಮೋಕ್ಷದಲ್ಲಿ ನಿನಗೆ ನಿಂದು ಪಾಲು, ನನಗೆ ನಂದು ಪಾಲು ಅಲ್ವಾ? ಇಷ್ಟೆಲ್ಲ ನಾವು ಸಾಕ್ಷಿಕವಾಗಿ ಮದುವೆ ಮಾಡಿಕೊಂಡು ಪತ್ನಿ ಸ್ಥಾನವನ್ನು, ರಾಮಚಂದ್ರ ಪತ್ನಿ ಸ್ಥಾನವನ್ನು ಕೊಟ್ಟದ್ದು ಸೀತೆಗೆ ಮಾತ್ರ ಅಲ್ವಾ? ಅಂಥ ಸೀತೆ ನನ್ನ ಪತ್ನಿ, ಆಕೆಯ ಜವಾಬ್ದಾರಿ, ಆಕೆಯ ಸರ್ವ ಒಂದು ರೀತಿ ಜೀವನ ವ್ಯವಸ್ಥೆಯೂ ಕೂಡ ನನ್ನಿಂದ ಆಗಬೇಕಾದಂತಹ ಸಂದರ್ಭದಲ್ಲಿ ಪತ್ನಿಯಾಗಿ ಬಂದಂತಹ ಹೆಣ್ಣು ಮಗಳಿಗೂ ನನಗೆ ರಕ್ಷಣೆ ಕೊಡಲಿಕ್ಕಾಗಲಿಲ್ಲ. ಹೆಣ್ಣನ್ನು ರಕ್ಷಣೆ ಮಾಡಬೇಕಿತ್ತದಾಗಲಿಲ್ಲ. ನನ್ನನ್ನು ಆಶ್ರಯ ಮಾಡಿಕೊಂಡಿದ್ಲು, ಆಶ್ರಯಣಿಗೆ ರಕ್ಷಣೆ ಕೊಡಬೇಕಿತ್ತು, ಅದು ಆಗಲಿಲ್ಲ. ಆಶ್ರಯವನ್ನು ಪಡ್ಕೊಂಡ ಹೆಣ್ಣು ಯಾರ್ಯಾರೋ ಅಲ್ಲ, ನನ್ನ ಧರ್ಮಪತ್ನಿ, ಆಕೆಗೆ ರಕ್ಷಣೆ ಕೊಡಬೇಕಿತ್ತು, ಅಯ್ಯೋ ಅದು ಆಗಿಲ್ಲ. ಕೊನೆಗೆ ಎಣಿಸ್ತಾನಂತೆ ಮದನೇನ ಚ. ಇದಕ್ಕೆ ಪತ್ನಿ ಅಂತ ಹೇಳಿದರೆ ಎಂಥ ಪತ್ನಿ? ನನ್ನ ಮಕ್ಕಳನ್ನು ನನಗೆ ಕೊಡ್ತಕ್ಕಂಥ ಪತ್ನಿ ಅಂತ. ಮದನ ಕಾಮ, ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳಿ, ನಾನು ನನ್ನ ತೇಜಸ್ಸನ್ನು ಮತ್ತೊಮ್ಮೆ ಕಾಣೋದು ಯಾರಲ್ಲಿ ಅಂತ ಹೇಳಿದರೆ ನನ್ನ ಹೆಂಡತಿಯಲ್ಲಿ. ಅದರಿಂದ ನನ್ನ ಕಾಮನೆಗಳನ್ನು ಪರಸ್ಪರವಾಗಿ, ನನ್ನ ಕಾಮನೆಗಳಿಗೆ ಭಾಗಿಯಾಗಿರಬೇಕಾದಂತಹ ಈ ಹೆಣ್ಣು ಮಗಳನ್ನು ಕಳ್ಕೊಂಡ್ಬಿಟ್ಟೆ ಅಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ, ಈ 4 ಕಾರಣಕ್ಕೋಸ್ಕರವಾಗಿ ನಿಜವಾಗಿ ರಾಮಚಂದ್ರ ಮರುಕಪಟ್ಟ ಅಂತ ಇದು ನಾವು ಯೋಚನೆ ಮಾಡಬೇಕಾದಂಥ ಸಂಗತಿ ಅಂತ. ಸರಿ ಆಯಿತು, ಹೋಗ್ತಾ ಇದ್ದಾನೆ. ಲಕ್ಷ್ಮಣ ಮತ್ತು ರಾಮ ಇವರ ಪ್ರಯಾಣ ಕಾಡಿನ ಒಳಗೆ ಸಾಗ್ತಾಗಿದೆ. ಕಾಡಿನಲ್ಲಿ ಸಾಗೋದು ಅಂತ ಹೇಳಿದ್ರೆ ಈಗ ರಸ್ತೆ ಮಾಡ್ಕೊಳ್ಬೇಕು. ಅದು ಕೂಡ ಏನು ಅರಣ್ಯ? ದಂಡಕಾರಣ್ಯ. ದಂಡಕ ಶುಕ್ರಾಚಾರ್ಯರ ಶಾಪದಿಂದ ದಂಡಕ ಅವನ ಮೊದಲ ಅದು ಬಂದಿರ್ಬೋದು, ಕತೆ ಬಂದಿರ್ಬೋದು. ಅಂತೂ ಏನಾಗಿದೆ ಹೇಳಿದರೆ, ಇಡೀ ಒಂದು ರೀತಿ ಸೌತ್ ಇಂಡಿಯಾ ಅಂದರೆ ಯಾವುದು ದಕ್ಷಿಣ ಭಾರತಗಿದೆ, ಅದು ಜನನಿಬಿಡ ಇಲ್ಲದಂತಹ ಒಂದು ವಸತಿ ಪ್ರದೇಶ ಅನ್ನುವಂಥದ್ದು ಬಹಳ ಸಮಯದವರೆಗೂ ಪ್ರಸಿದ್ಧಿಯಲ್ಲಿತ್ತದು. ಅಷ್ಟು ದಟ್ಟ ಅರಣ್ಯ ಅನ್ನುವಂಥದ್ದು ಪಸರಿಸಿಯಾಗಿದೆ. ಹಾದಿ ಮಾಡ್ಕೊಂಡು ಸಾಗಬೇಕು. ಮಾಡ್ಕೊಂಡು ಸಾಗ್ತಾ ಇರುವಾಗ ಇಲ್ಲಿ ಏನಾಗಿದೆ ಮಧ್ಯದಲ್ಲಿ ಅಂತ ಹೇಳಿದರೆ, ಹೋಗ್ತಾ ಇದ್ದಾರಂತೆ. ಹೋಗ್ತಾ ಇರುವಾಗ ಒಬ್ಬ ಭೀಕರಾಗಿರತಕ್ಕಂಥ ಹೆಣ್ಣುಮಗಳನ್ನು ನೋಡ್ತಾರೆ. ಭಯಂಕರ ಸ್ವರೂಪ, ರಾಕ್ಷಸಿ, ಬಹಳ ದೊಡ್ಡ ಶರೀರ ಇತ್ತಂತೆ, ವಿಚಿತ್ರ, ತಲೆಗೆದರಿತ್ತು. ಒಂದು ರೀತಿ ಆಕೆಯನ್ನು ನೋಡುವಾಗಲೇ ಸಾಮಾನ್ಯದವರು ಹೆದರಬೇಕು ಅಂಥ ಘೋರ ರೂಪವನ್ನು ಪಡ್ಕೊಂಡಿರತಕ್ಕಂಥ ಹೆಣ್ಣುಮಗಳನ್ನು ಕಾಣ್ತಾ ಇದ್ದಾರೆ ಇಬ್ಬರು. ಇಬ್ಬರನ್ನು ನೋಡಿದಂತಹ ಹೆಣ್ಣುಮಗಳು, ಅದರ ಲಕ್ಷ್ಮಣ ಇರ್ತಾನಲ್ಲ, ಲಕ್ಷ್ಮಣನನ್ನ ಕುರಿತಾಗಿ ಹೇಳ್ತಾಳಂತೆ, ಭಾರಿ ಚಂದ ಇದ್ದಿ ಮಾರಯ್ಯ, ಬಾ ನಾವು ಒಟ್ಟಿಗಿರುವ, ನನಗೂ ಕೂಡ ನಿನ್ನಂಥ ಒಬ್ಬ ಗಂಡಸು ಬೇಕಿತ್ತು, ನಿನಗೂ ಪ್ರಾಯ ನನ್ನಂಥ ಹೆಣ್ಣು ಸಿಗಲಿಕ್ಕಿಲ್ಲ, ಅದು ಸತ್ಯ, ಅವನಿಗೆ ಇಂಥ ಹೆಣ್ಣು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ನಿನಗೂ ಕೂಡ ನನ್ನಂಥ ಹೆಣ್ಣು ಸಿಗಲಿಕ್ಕಿಲ್ಲ, ಆದ್ದರಿಂದ ಬಾ ನಾವು ಒಟ್ಟಿಗೆ ಸಂಸಾರ ಮಾಡುವ ಅಂತ. ಇವನು ಅಣ್ಣನ ಸಂಸಾರ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಲಕ್ಷ್ಮಣ. ಇದೊಂದು ಬೇರೆಯೇ ಸಂಸಾರದ ಒಂದು ರೀತಿಯ ಮಾತುಕತೆ ಪ್ರಾರಂಭ ಆಗಿದೆ. ಅದು ಸಿಟ್ಟು ತಡಿಲಿಕ್ಕಾಗಲಿಲ್ಲ ಲಕ್ಷ್ಮಣನಿಗೆ. ರಾಮ ಯಾವತ್ತೂ ಶಾಂತ ರಾಮ, ಲಕ್ಷ್ಮಣ ಸ್ವಲ್ಪ ಕೋಪ ಜಾಸ್ತಿ. ಆದ್ದರಿಂದ ಸೆಟ್ಟಿನಿಂದ ಕಡಗ ತೆಗಿತಾನೆ, ಮೂಗನ್ನು ಕತ್ತರಿಸಿದ, ಕಿವಿಯನ್ನು ಕತ್ತರಿಸಿದ, ವಿಕಲಾಂಗ ಒಂದು ರೀತಿ ವಿಕಾರ ಅಂಗವನ್ನಾಗಿ ಮಾಡ್ತಾನೆ. ಆಕೆ ಹೆದರಿ ಓಡಿಬಿಟ್ಲು ಅಂತ. ನಮಗೆ ಈ ಕಥೆಯನ್ನು ಇಷ್ಟಕ್ಕೆ ಕೇಳಿದರೆ ಅದೊಂದು ದೊಡ್ಡ ಸಂಗತಿ ಅಂತಲೇ ಅನಿಸೋದಿಲ್ಲ. ಇಂಥದ್ದೆಲ್ಲ 1000 ರಾಕ್ಷಸರ ಸಂಹಾರವನ್ನು ರಾಮಕೃಷ್ಣರು ಎಷ್ಟು ಮಾಡಲಿಲ್ಲ ಅಲ್ವಾ? ಇದೇನು ದೊಡ್ಡ ಸಂಗತಿ ಅಂತ ಕಾಣೋದಿಲ್ಲ. ಆದರೆ ಎಷ್ಟು ಧರ್ಮ ಸೂಕ್ಷ್ಮ ವಿಷಯಗಳು ಒಂದೊಂದು ಕಥೆಯಲ್ಲೂ ಕೂಡ ಆ ರಾಮ ಮತ್ತು ಲಕ್ಷ್ಮಣರು ಮಾಡಿದ್ದನ್ನು ವಾಲ್ಮೀಕಿಗಳು ನಮ್ಮ ಮುಂದೆ ಹೆಂಗೆ ಇಡ್ತಾ ಇದ್ದಾರೆ ನೋಡಿ. ಲಕ್ಷ್ಮಣನಿಗೆ ಸಾಯಿಸ್ಬೋದಿತ್ತಲ್ಲ, ಹೆಣ್ಣು ಮಕ್ಕಳನ್ನು ಸಾಯಿಸಲಿಕ್ಕಿಲ್ಲ, ಅದೊಂದು ಸಾಫ್ಟ್ ಕಾರ್ನರ್ ಇದೆ ಶಾಸ್ತ್ರದಲ್ಲಿ. ಆಕೆ ಎಂಥದ್ದೇ ಅಪರಾಧ ಮಾಡಿರ್ಬೋದು, ಸಾಯಿಸುವಷ್ಟರ ಮಟ್ಟಿಗೆ ಹೋಗಲಿಕ್ಕಿಲ್ಲ. ವಿರೂಪ ಮಾಡಿ ಆಕೆಯ ತಪ್ಪಿನ ಅರಿವು ಆಕೆಗೆ ಆಗುವಂಥ ರೀತಿಯಲ್ಲಿ ಆಕೆಗೆ ಶಿಕ್ಷೆಯನ್ನು ಕೊಟ್ಟು ಆಕೆಯನ್ನು ಕಳಿಸ್ಬೋದು. ಇವನಿಗೆ ಅದಕ್ಕೋಸ್ಕರ ನೋಡಿ
ಅಂಥ ಸಂದರ್ಭದಲ್ಲಿ ಎಂಥ ಧರ್ಮ ವಿವೇಚನೆ ಲಕ್ಷ್ಮಣನದ್ದು. ಇಷ್ಟು ಮಾಡ್ತಾನೆ, ಅಯ್ಯಯ್ಯೋ ಅಂತ ಬೊಬ್ಬೆ ಹಾಕ್ಕೊಂಡು ಕಾಡಿನೊಳಗೆ ಹೊರಟು ಹೋಗ್ತಾ ಇದ್ದಾರೆ. ಮುಂದಕ್ಕೆ ಹೋಗ್ತಾ ಇರುವಾಗ ಲಕ್ಷ್ಮಣ ಹೇಳ್ತಾನೆ, ಏನು ಗೊತ್ತಾ ಅಣ್ಣ, ಇದು ಒಂದು ಲೆಫ್ಟ್ ಪಾರ್ಟ್ ಇದೆಯಲ್ಲ, ಎಡಭುಜ, ಅದು ಅಲುಗಾಡ್ತಾ ಇದೆ. ಅಲುಗಾಡುವುದು ಅಂತ ಹೇಳಿದ್ರೆ ಏನು ಹೇಳಿ, ಅದು ಅಪಶಕುನ. ಅಣ್ಣ ಏನೋ ಆಗಲಿಕ್ಕಿದೆ, ನನ್ನ ಅಂತರ್ಮನಸ್ಸುಂಟಲ್ಲ ನನಗೆ ಹೇಳ್ತಾ ಇದೆ ಏನೋ ಆಗಬಾರದು ಆಗಲಿಕ್ಕಿದೆ ಅಣ್ಣ. ಆದ್ದರಿಂದ ಅಣ್ಣ, ಕತ್ತಿ ಕೈಯಲ್ಲಿ ಹಿಡಿದು ಸನ್ನದ್ಧನಾಗಿರು, ಯಾವುದಕ್ಕೂ ನಾವು ತಯಾರಾಗಿರುವ ಅಂತ. ಏನು ಬಂದರೂ ಕೂಡ ನಿನಗೆ ನಾನಿದ್ದೇನೆ, ನನ್ನೊಟ್ಟಿಗೆ ನೀನಿದ್ದಿ, ನಾವು ಸನ್ನದ್ಧರಾಗಿರೋಣ. ಅದರೊಟ್ಟಿಗೆ ಲಕ್ಷ್ಮಣ ಹೇಳ್ತಾನೆ, ಅಲ್ಲ ಪೂರ್ತಿ ನಾವು ಈ ಅಪಶಕುನವನ್ನು ಗಂಭೀರವಾಗಿ ತಗೊಳ್ಬೇಕಂತಲೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಪಕ್ಷಿಯ ಕೂಗು ಕೇಳುತ್ತಾ ಇದೆ. ಒಂದು ಪಕ್ಷಿ, ಅದು ವಂಜುಲುಕ ಎಂಥದೋ ಒಂದು ಪಕ್ಷಿಯನ್ನು ಹೇಳುತ್ತಾರೆ. ಆ ಪಕ್ಷಿಯ ಕೂಗು ಕೇಳುತ್ತಾಗಿದೆ. ಆ ಕೂಗು ಶುಭ ಸೂಚಕ. ಅಂದರೆ ಆಪತ್ತು ಬರೋದು ಗ್ಯಾರಂಟಿ, ಬಂದ ಆಪತ್ತನ್ನು ಎದುರಿಸಿ ನಾವು ನಿಲ್ಲೋದು ಕೂಡ ಗ್ಯಾರಂಟಿ. ಆ ಶಕುನಗಳ ಬಗ್ಗೆ ಎಷ್ಟು ಮಹತ್ವ ಇತ್ತು ನೋಡಿ ನಮ್ಮ ಶಾಸ್ತ್ರದಲ್ಲಿ. ಈಗ ಶರೀರದ ಯಾವ ಅಂಗ ಅಲುಗಾಡಿದ್ರೂ ನಾವು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅದೇನೋ BP ಕಮ್ಮಿ ಆಗಿದೆ ಏನೋ, ಅದೊಂದು ಸಾಮಾನ್ಯ ಒಂದು ನಮಗೆ ಸಮಾಧಾನ ಇರುತ್ತದೆ. ಆದರೆ ಎಲ್ಲವೂ ಕೂಡ ನಮಗೆ ಒಂದೊಂದು ಸೂಚನೆಯನ್ನು ಕೊಡ್ತಾ ಇರ್ತದೆ. ಕಣ್ಣು ಅದರೋದಾಗಿರ್ಬೋದು, ಎಡಭಾಗ ಅದರೋದಾಗಿರ್ಬೋದು, ಶುಭ ಸೂಚಕ, ಗೌಳಿ ಪತನ ಅಂತ ಹೇಳ್ತಾರೆ, ಹಲ್ಲಿ ಬೀಳೋದಾಗಿರ್ಬೋದು, ಇದೆಲ್ಲ ಸೂಚನೆಗಳಪ್ಪ. ಅದರಂತೆ ಲಕ್ಷ್ಮಣ ಹೇಳ್ತಾನೆ, ಆಪತ್ತು ಬರೋದು ಸತ್ಯ, ಆದರೆ ಬರತಕ್ಕಂತಹ ಆಪತ್ತನ್ನು ನಾವು ಎದುರಿಸಿ ನಿಲ್ಲೋದು ಕೂಡ ಅಷ್ಟೇ ಸತ್ಯ ಅಣ್ಣ. ಸರಿ, ತಯಾರಾಗಿರುವ ಅಂತ. ಹಿಂಗೆ ನೋಡ್ತಾ ಇರುವಾಗ ಏನಾಗಿದೆ ಗೊತ್ತಾ, ಒಂದು ಭಯಂಕರ ಆಗಿರತಕ್ಕಂತಹ ಬಿರುಗಾಳಿಯ ರೀತಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಾಣ್ತಾರಂತೆ. ವಿಚಿತ್ರ ಅಂದರೆ ಅಷ್ಟರವರೆಗೆ ಕಾಡಿನಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ರೀತಿಯ ಚಿತ್ರಣಗಳೆಲ್ಲ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಾಣಿಗಳೆಲ್ಲ ಓಡ್ತಾ ಇದೆ. ಅಯ್ಯಯ್ಯೋ ಏನಾಯ್ತು ಕಥೆ ಅಂತ ನೋಡುವಾಗ ಒಬ್ಬನನ್ನು ನೋಡ್ತಾರೆ ನೋಡಿ. ವಿಚಿತ್ರ ಹೇಳಿದರೆ ವಿಚಿತ್ರವ. ಅವನಿಗೆ ತಲೆ ಇಲ್ಲ, ಮತ್ತೆ ಅವನಿಗೆ ಕಾಲು ಇಲ್ಲ, ಮತ್ತೆ ಹೊಟ್ಟೆ ಮಾತ್ರ, ಹೊಟ್ಟೆ ಕೆಳಗೆ ಒಂಚೂರು ಪೋರ್ಷನ್ ಮಾತ್ರ ಇರುವಂಥದ್ದು. ಆಯಿತು, ತಲೆ ಇಲ್ಲ. ಹಾಗಿದ್ರೆ ತಲೆ ಇಲ್ಲ ಹೇಳಿದರೆ ಬದುಕೋದು ಹೇಗೆ? ತಲೆ ಇಲ್ಲ ಹೇಳಿದರೆ ಪೂರ್ತಿ ಇಲ್ಲ ಅಂತಲ್ಲ, ಮತ್ತೆ ತಲೆ ಇದೆ, ಎಲ್ಲಿದೆ? ತಲೆ ಇರಬೇಕಾದಲ್ಲಿ ಇಲ್ಲ, ಮತ್ತೆ ಹೊಟ್ಟೆಯಲ್ಲಿದೆ. ಹೊಟ್ಟೆಯಲ್ಲಿ ತಲೆ ಇದ್ದವ, ವಿಚಿತ್ರ ನೋಡಿ, ಹೊಟ್ಟೆಯಲ್ಲಿ ತಲೆ ಇದ್ದವ, ಕ್ರೂರ ಹಲ್ಲನ್ನು ಹೊಂದಿರತಕ್ಕಂಥವ, ಇಂಥವ ಯಾರವ? ಅವನೇ ಕಬಂಧ ಅಂತ. ಕಬಂಧ ಅವನು ನೋಡ್ತಾ ಇರುವಾಗ ಇವರಿಬ್ಬರು ಕೂಡ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಎಂಥ ಪ್ರಾಣಿಯಪ್ಪ ಇದು ಅಂತ ನೋಡ್ತಾ ಇದ್ದಾರೆ. ಹೆಚ್ಚು ಯೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬಂತೆ ತನ್ನ ಅತ್ಯಂತ ಉದ್ದದ ಬಾಹುಗಳಿಂದ ಇಬ್ಬರನ್ನೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡೇ ಬಿಟ್ಟ ಕಬಂಧ. ಇವತ್ತು ಕೂಡ ಹೇಳ್ತೇವಲ್ಲ, ಅವರ ಕಬಂಧ ಬಾಹುವಿಗೆ ನಾವು ಸಿಕ್ಕಿದ್ರೆ ಮತ್ತೆ ಹೊರಗೆ ಬರೋದು ಕಷ್ಟ ರೀ ಅಂತ. ಇದು ನಿಜವಾದ ಕಬಂಧ ಇವ. ಅವನ ಕತೆ ಅವನೇ ಮುಂದಕ್ಕೆ ಹೇಳ್ತಾನೆ, ಆವಾಗಲೇ ನೋಡುವ, ನಾವೀಗ ಮಧ್ಯದಲ್ಲಿ ಹೇಳೋದು ಬೇಡ. ಏನಾಗಿದೆ, ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಅವನ ಈ ಎರಡು ಕೈಗಳ ಮಧ್ಯದಲ್ಲಿ ಸಿಲ್ಕೊಂಡು ಬಿಟ್ಟಿದ್ದಾರೆ. ಈ ರಾಮಚಂದ್ರ ನಮ್ಮ ಸ್ವಾಮಿ, ಅವನಿಗೆ ಧೈರ್ಯಪ್ಪ, ಅವನಿಗೇನು ಸಮಸ್ಯೆ ಇಲ್ಲ. ಅದರ ಲಕ್ಷ್ಮಣ ಇದ್ದಾನಲ್ಲ, ಅವನಿಗೆ ದಿಗಿಲಂತೆ. ಅವನೀಗ ಕಬಂಧನ ಕೈಯಲ್ಲಿದ್ದಾನೆ ಲಕ್ಷ್ಮಣ, ಈಚೆ ಬದಿಯಲ್ಲಿ ರಾಮ ಇದ್ದಾನೆ. ರಾಮನ ಹತ್ರ ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ ಆಯ್ತು, ಮುಗೀತು, ನಮ್ದಾಯ್ತು. ಒಂದು ಕೆಲಸ ಮಾಡೋಣ, ನಮ್ಮಿಬ್ಬರಲ್ಲಿ ಈಗ ಯಾರನ್ನಾದರೂ ಒಬ್ಬನನ್ನು ತಿನ್ನೋದು ಅಂತ ಇವ ಒಂದು ಪಕ್ಷ ಸಂಕಲ್ಪ ಮಾಡಿದ್ದೇ ಹೌದಾದರೆ, ನನ್ನನ್ನು ಬಲಿ ಕೊಡೋವನಿಗೆ ನೀನು ಅತ್ತಿಗೆಯೊಡನೆ ಸೇರಿ ನಮಗೆ ವಂಶ ಪಾರಂಪರ್ಯದಿಂದ ಪ್ರಾಪ್ತಾಗಿರ್ತಕ್ಕಂತಹ ರಾಜ್ಯವನ್ನು ನೀನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಣ್ಣ. ನೀನು ಉಳಿಬೇಕು. ಎಂಥ ತಮ್ಮ ಅಲ್ವಾ, ಅದ್ಭುತ. ಇವತ್ತು 2 ಸೆನ್ಸಿಗೆ ಅಣ್ಣನನ್ನು ಕೊಲ್ಲುವವರಿದ್ದಾರೆ. ಅದರಲ್ಲಿ ಲಕ್ಷ್ಮಣ ಹೆಂಗೆ ವಿಶೇಷವಾಗಿ ನಿಂತುಬಿಟ್ಟ. ಅವ ಹೇಳ್ತಾನೆ, ನನ್ನನ್ನು ಬಲಿ ಕೊಡು ಅಣ್ಣ, ಅತ್ತಿಗೆಯನ್ನು ಸೇರು, ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸಿ
ರಾಜ್ಯವನ್ನು ಚೆನ್ನಾಗಿ ಸಂರಕ್ಷಣೆ ಮಾಡು ಅಂತ ಹೇಳ್ತಾನೆ. ಯಾವಾಗ ರಾಮದೇವರು ಹೇಳ್ತಾರಂತೆ, ರಾಮಚಂದ್ರ ಹೇಳ್ತಾನೆ, ಏನೋ ಇದಕ್ಕೆಲ್ಲ ಏನು ವ್ಯಥೆ ಪಡುವಂಥದ್ದು ಇದೆಯಾ, ಹಂಗೆಲ್ಲ ಮಾಡ್ಕೊಳ್ಳಿಕ್ಕಿಲ್ಲ. ಅವನು ಮತ್ತೆ ಪೂರ್ತಿಯಾಗಿ ಲಕ್ಷ್ಮಣನನ್ನು ದೂರ, ಅವನ ಮಾತಿನ ಅಭಿಪ್ರಾಯವನ್ನು ಪೂರ್ತಿ ದೂರವೂ ಕೂಡ ಮಾಡಲಿಲ್ಲ. ಅವನೇನು ಹೇಳ್ತಾನೆ ಗೊತ್ತಾ, ಕೃಚ್ರಾತ್ ಕೃಚ್ರ ತರಂ ಪ್ರಾಪ್ಯಂ ದಾರುಣಂ ಸತ್ಯವಿಕ್ರಮ. ಎಷ್ಟು ಕಷ್ಟ ನೋಡಿ ಆಯಿತು ಲಕ್ಷ್ಮಣ, ಎಷ್ಟು ಕಷ್ಟ, ವ್ಯಸನಂ, ಎಷ್ಟು ಕಷ್ಟಗಳನ್ನು ನೋಡಿ ಆಯಿತು ನಾವು. ಕೃಚ್ರಾತ್ ಕೃಚ್ರ ತರಂ ಪ್ರಾಪ್ಯಂ ದಾರುಣಂ. ಒಂದು ನೋಡಿ, ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅನ್ನುವಂಥದ್ದೇ ಒಬ್ಬ ರಾಜಕುಮಾರನಿಗೆ ಅದು ಅತ್ಯಂತ ದೊಡ್ಡ ದಾರುಣದ ಸಂಗತಿ. ರಾಮನನ್ನು ಬಿಟ್ಟು ಮತ್ತೆ ಯಾರಿಗೂ ಕೂಡ ಅದನ್ನು ಪೂರ್ತಿಯಾಗಿ ಆ ಒಂದು ಪ್ರತಿಜ್ಞೆಯನ್ನು ಪೂರೈಸಲಿಕ್ಕೆ ಪೂರ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ದೊಡ್ಡ ಕಷ್ಟ. ಅಲ್ಲಿ ಬಂದಾಯಿತು, ನಿತ್ಯ ಊಟಕ್ಕೇನು ಕತಿ, ಎಲ್ಲಿ ಕೂರೋದು, ಏನು ಆಶ್ರಮ, ಹೇಗೆ ಬದುಕೋದು, ಆ ಅರಣ್ಯ, ಅಲ್ಲಿ ಮಳೆ ಇರ್ತದೆ, ಅಲ್ಲಿ ಮತ್ತೆ ಚಳಿ ಇರ್ತದೆ, ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಮಧ್ಯದಲ್ಲಿ ಈಗ ಒಬ್ಬ ನರ ಆ ಪ್ರಾಣಿಗಳ ಮಧ್ಯದಲ್ಲಿ ಈಗ ಬದುಕಬೇಕು. ಅದೆಂಥ ಕಷ್ಟದ ಪರಿಸ್ಥಿತಿ ನೋಡಿ. ಒಂದು ಕಷ್ಟ, ಮೊದಲು ಬಾಣಲೆಯಲ್ಲಿದ್ದ, ಮತ್ತು ಬೆಂಕಿಗೆ ಬಿದ್ದಾಗ ಆಯ್ತು, ಈಗ ಕರಣ್ಯಕ್ಕೆ ಬಂದು ಆಯ್ತಪ್ಪ, ಇದನ್ನೂ ಕೂಡ ಸಹಿಸ್ಕೊಂಡು ಮುಂದೆ ಮುಂದೆ ಹೋಗ್ತಾ ಹೇಗೂ 14 ವರ್ಷ ಮುಗಿಸೋದು ಮತ್ತು ವಾಪಸ್ ಹೋಗೋದು ಅಂತ ಅಂಥ ಒಂದು ಭಾವಕ್ಕೆ ಬಂದು ಗಟ್ಟಿಯಾಗಿ ನಿಂತು ಬಿಟ್ಟರೆ ಇದೇನಾಯ್ತು ರೀ ಅನ್ಯಾಯ. ಧರ್ಮಪತ್ನಿಯನ್ನೇ ಕಳ್ಕೊಂಡು ಬಿಟ್ಟಂತಹ ಪರಿಸ್ಥಿತಿ ಬಂತು. ತಮ್ಮ ವ್ಯಸನಂ ನೋಡು, ಇಂಥದ್ದೊಂದು ದುಃಖ ಅನ್ನುವಂಥದ್ದು ನಮಗೆ ಪ್ರಾಪ್ತ ಆಗಿದೆ. ಆದ್ದರಿಂದ ಪ್ರಾಪ್ತಂ ಪ್ರಾಪ್ಯ ತಾಂ ಪ್ರಿಯಾಂ ಅಂತ ಅಂದರೆ, ನನ್ನ ಹೆಂಡತಿಯನ್ನು ಪಡ್ಕೊಳ್ಳದೆ, ನನ್ನ ಪ್ರಿಯತಮೆಯನ್ನು ನಾನು ಪಡ್ಕೊಳ್ಳದೆ ಎಂಥೆಂಥ ಕಷ್ಟ ಸರಣಿಯನ್ನು, ಎಂಥೆಂಥ ಕಷ್ಟ ಪರಂಪರೆಯನ್ನು ನೋಡುವಂಥದ್ದಾಯಿತು. ಹಾಗಿದ್ದರೆ ಆಯಿತಾ, ಎಲ್ಲಿಗೆ ಮುಗೀತಾ? ಕಷ್ಟ ಬಂದಾದ ಕೂಡಲೇ ಹಗ್ಗ, ಅದಕ್ಕೆ ಶರಣಾಗೋದು ಆಯಿತಾ, ಇಲ್ಲಿಗೆ ಮುಗೀತದ ಅಂತ ಕೇಳಿದರೆ ಇಲ್ಲ. ರಾಮಚಂದ್ರ ಹೇಳ್ತಾನೆ, ಹಂಗಲ್ಲಪ್ಪ, ಕಾಲಸ್ಯ ಸುಮಹದ್ ವೀರ್ಯಂ ಸರ್ವಭೂತೇಷು ಲಕ್ಷ್ಮಣ ತ್ವಾಂಚ ಮಾಂಚ ನರವ್ಯಾಘ್ರ ವ್ಯಸನೈ ಪಶ್ಯಮೋಹಿತೌ. ಇದು ಯಾರು ಹೇಳ್ತಕ್ಕಂಥದ್ದು? ರಾಮ ಹೇಳ್ತಕ್ಕಂಥದ್ದು. ಕಾಲಸ್ಯ ಸುಮಹದ್ ವೀರ್ಯಂ, ಕಾಲ ಉಂಟಲ್ಲ ಲಕ್ಷ್ಮಣ, ಅದು ಎಲ್ಲಕ್ಕಿಂತ ಬಲಿಷ್ಠ. ಮೇಲೆ ಇದ್ದವನನ್ನು ಕಾಲಚಕ್ರ ಒಮ್ಮೆ ಕೆಳಗಾಗ್ತದೆ. ಏನು ಮಾಡೋಣ? ಸುಖದ ಸುಪ್ಪತ್ತಿಗೆಯನ್ನು ಅನುಭವಿಸ್ತಾ ಇದ್ದವ ಒಮ್ಮೆಯೇ ನರಕದ ತಳಭಾಗಕ್ಕೆ ಬಂದು ಬೀಳ್ತಾನೆ. ಇದು ಕಾಲದ್ದೇ ಅಲ್ವ ಮಹಿಮೆ? ಇದು ಕಾಲದ್ದೇ. ಸರ್ವಭೂತೇಷು ಲಕ್ಷ್ಮಣ, ಇದು ನಮಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಲಕ್ಷ್ಮಣ, ಇದು ನಿನಗೆ. ತ್ವಾಂಚ ಮಾಂಚ, ಇದು ನನಗೂ ಸಂಬಂಧಪಟ್ಟದ್ದೇ, ಇದು ನಿನಗೂ ಕೂಡ ಸಂಬಂಧಪಟ್ಟದ್ದೇ. ಸರ್ವಭೂತೇಷು, ಎಷ್ಟು ಮಂದಿ ಭೂಮಿಯಲ್ಲಿ ಜನ್ಮವನ್ನು ತಾಳ್ತಾರೆ ಅಷ್ಟು ಮಂದಿ ಎಲ್ರಿಗೂ ಕೂಡ ಸಂಬಂಧಪಟ್ಟಂತಹದ್ದೇ ಇದು. ಕಾಲ ಕಲಯತೆ, ಕಾಲ ಎಲ್ಲರನ್ನ ಕಬಳಿಸ್ತದೆ, ಎಲ್ಲರನ್ನು ನುಂಗ್ತದೆ, ಎಲ್ಲರನ್ನೂ ಸರ್ವನಾಶ ಮಾಡ್ತದೆ. ಆದ್ದರಿಂದ ಕಾಲ ಹೆಂಗೆ ನಮ್ಮನ್ನು ಯಾವ ರೀತಿ ನೋಡ್ತದೆ, ಯಾವ ರೀತಿ ಸ್ವೀಕಾರ ಮಾಡುತ್ತದೆ, ಅದಕ್ಕನುಗುಣವಾಗಿ ಇರತಕ್ಕಂಥದ್ದೇ ವಿವೇಕ. ಸ್ವರ್ಣ ಸಿಂಹಾಸನದಲ್ಲಿ ಕೂರಿಸಿದಾಗ ಮೆರೆದ್ರೆ ನಾಳೆ ಸೀಟಿಲ್ಲದಾಗ ಕೊರಗಬೇಕಾಗ್ತದೆ. ಆದ್ದರಿಂದ ಕಾಲ ನಮ್ಮನ್ನು ಸ್ವರ್ಣ ಸಿಂಹಾಸನದಲ್ಲಿ ಕೂರಿಸಿದ್ರು ಅಹಂಕಾರ ಪಡೋದು ಬೇಡ. ಕಾಲ ನಮ್ಮನ್ನು ನಾಳೆ ಒಂದು ದಿವಸ ಒಂದು ಪ್ಲಾಸ್ಟಿಕ್ ಹಾಸಿಗೆ, ಒಂದು ಚಾಪೆಯಲ್ಲಿ ಕೂರಿಸಿದ್ರು ದುಃಖ ಪಡೋದು ಬೇಡ. ಮಾನಾಪಮಾನಕ್ಕೆ ಯಾವಾಗ ನಾವು ಒಳಗಾಗಲಿಲ್ಲ ಆವಾಗ ಸಮಸ್ಯೆಯೇ ಇಲ್ಲ ಅಂತ ಇದಿಷ್ಟು ಮಾತನಾಡೋದಿಲ್ಲಿ ಗೊತ್ತಾ? ಈ ನಾವೆಲ್ಲ ಆರಾಮದಲ್ಲಿ ಫ್ಯಾನ್ ಹಾಕ್ಕೊಂಡು, ನೀವೆಲ್ಲ ಆರಾಮದಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ. ರಾಮ ಲಕ್ಷ್ಮಣರ ಮಾತುಕತೆ ಎಲ್ಲಿ ಆಗ್ತಾ ಉಂಟು? ಕಬಂಧನ ಬಾಹುವಿನ ಮಧ್ಯದಲ್ಲಿ ಆಗ್ತಾ ಉಂಟು, ಇಲ್ಲಿಂದ ಇಲ್ಲಿಗೆ ಪಾಸಾನ ಆಗ್ತಾ ಉಂಟದು ಮಾತು. ಇದು ಸ್ವಾರಸ್ಯ. ಇಬ್ಬರು ಕೂಡ ಹಂಗಿದ್ದಾರೆ ಅವರು. ಆದ್ದರಿಂದ ನಾತಿ ಬಾರೋಸ್ತಿ ದೈವಸ್ಯ ಸರ್ವಭೂತೇಷು ಲಕ್ಷ್ಮಣ. ಕಾಲ ಅನ್ನುವಂಥದ್ದು ಇದೆಯಲ್ಲಪ್ಪ, ಎಲ್ಲರಿಗೂ ಸರಿಸಮಾನ. ಅದರಿಂದ ಚಿಂತೆ ಮಾಡಬೇಕಾದದ್ದಿಲ್ಲ, ಹೆದರಬೇಡ, ನೋಡುವ ಇದಕ್ಕೂ ಒಂದು ಉಪಾಯ ಮಾಡುವಂಥದ್ದಾಗಲಿ ಅಂತಾಗುವಾಗ ಅವ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನಕ್ಕ ಬಂದ. ಏನು ಪಾರಿ ಅಚಾನಕ್ಕಾಗಿ ಬಂದ್ರಿ? ಬಂದವ್ರದ್ದು ಮಾತ್ರ, ನೀವು ಬಂದದ್ದು
ಮಾತ್ರ ಅಲ್ಲ, ನೀವು ಬಂದವರು ನನ್ನ ಕಣ್ಣಿಗೆ ಬಿದ್ದದ್ದುಂಟಲ್ಲ, ಅದು ನಿಮ್ಮ ಯೋಗ. ಯಾಕೆ ಹೇಳಿದ್ರು, ನನ್ನ ಹೊಟ್ಟೆ ಒಳಗೆ ಹೋಗ್ತಾರೆ ನೀವು ಅಂತ. ಅಂದರೆ ಅವಾಗ ಹೇಳೋದು ನೋಡಿ, ಅವನ ಹೊಟ್ಟೆ ಒಳಗೆ ಹೋಗೋದು ಕೂಡ ಇವರದ್ದು ಭಾಗ್ಯ ಅಂತ. ಸಾಯೋದು ಯಾರಿಗಾದರೂ ಭಾಗ್ಯವ ಅಂತೂ ಅವ ಹೇಳ್ತಾನೆ, ಅವ ರಾಕ್ಷಸ. ಅವ ಹೇಳ್ತಾನೆ, ನನ್ನ ಆಹಾರ ಆಗ್ತಾ ಇದ್ದೀರಿ, ಅದರಿಂದ ಇದು ಭಾಗ್ಯದ ಸಂಗತಿ ಅಂತ ಹೇಳ್ತಾನೆ. ಇವರಿಬ್ಬರು ಮಾತನಾಡ್ತಾ ಇದ್ರಲ್ಲ ಇಷ್ಟೊತ್ತು. ಮಾತನಾಡ್ತಾ ಇರುವಾಗ ಟೈಮ್ ಯಾಕ್ರಿ ವೇಸ್ಟ್ ಮಾಡೋದು? ಅನಾಯಾಸವಾಗಿ ನನಗೆ ಸಿಕ್ಕಿದಂತಹ ಒಂದು ರೀತಿಯ ವ್ಯಂಜನ, ಸಗಿತಾಗಿರತಕ್ಕಂತಹ ತಿನ್ನತಕ್ಕಂಥ ಪದಾರ್ಥ, ಒಳ್ಳೆದಿದ್ದೀರಿ, ಲಟ್ಟ ಜೀವ, ನನಗಂತೂ ಬಹಳ ಆರಾಮ ಇವತ್ತು ಅಂತ ಹೇಳಿ ತಿನ್ನುವುದಕ್ಕೆ ಪ್ರವರ್ತಿಸಿದಂತಹ ಹೊತ್ತಲ್ಲಿ ಕಬಂದ ತಿನ್ನುವುದಕ್ಕೆ ಅಂತ ತೊಡಗಿಸಿಕೊಂಡಾಗ ಅಲ್ಲಿ ಏನಾಗ್ತದೆ ಹೇಳಿದರೆ, ಲಕ್ಷ್ಮಣ ಹೇಳ್ತಾನಂತೆ ರಾಮನ ಹತ್ರ, ಅಣ್ಣ ನೋಡಿ, ಈಗ ಸಂಹಾರ ಮಾತ್ರ ನಮಗಿರತಕ್ಕಂಥದ್ದು, ಇವನನ್ನೀಗ ಫಸ್ಟ್ ಮುಗಿಸ್ಬೇಕು. ನಿಂದು ದಾಕ್ಷಿಣ್ಯ ಬುದ್ಧಿಯಲ್ಲಿ ಇಲ್ಲಿ ತೋರಿಸ್ಬೇಡ ಅಂತ ಅದರ ಅರ್ಥ, ಭಾವ. ಅಂದರೆ ರಾಮನದ್ದು ಏನು ಗೊತ್ತಾ, ಸುಮ್ಮನೆ ಏನೂ ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರೆ ಸಾಯಿಸುವವಲ್ಲವ. ಅವನು ಒಂದು ಹೆಜ್ಜೆ ಇಡಬೇಕಿದ್ರೂ ಧರ್ಮದ ಶಾಸ್ತ್ರದ ಹಿನ್ನೆಲೆಯಲ್ಲೇ ಇಡ್ತಕ್ಕಂಥ ಮಹಾನುಭಾವ. ಅದರಿಂದ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೋಡು, ಯಜ್ಞಕ್ಕೆ ಬಲಿ ಕೊಡುವ ಪಶುವಿನಂತೆ ಇವ ಯಜ್ಞಕ್ಕೆ ಪಶು ಅಲ್ಲದಿದ್ದರೂ ಕೂಡ ಇವನನ್ನು ಹೀಗೆ ಬಿಟ್ಟದ್ದು ಹೌದಾದರೆ ನಮ್ಮ ನಾಳಿನ ಯಜ್ಞಕ್ಕೆ ನಾವೇ ಇರೋದಿಲ್ಲ ಅಂತ ಆದದ್ರಿಂದ ಇವನನ್ನು ಈಗಲೇ ಸಂಹಾರ ಮಾಡೋದು ಯುಕ್ತ. ಅದರಿಂದ ಅಣ್ಣ ತಯಾರಾಗಿರು, ಒಂದು ಭುಜವನ್ನು ನಾನು ಕತ್ತರಿಸ್ತೇನೆ, ಮತ್ತೊಂದು ಭುಜವನ್ನು ನೀನು ಕತ್ತರಿಸು ಅಂತ ಮಾತನಾಡಿಕೊಂಡ್ರು. ಇವನು ಬಾಯಿ ಅಗಲಿಸಿದ್ದೇ ಬಂತು. ಬಾಯಿ ಅಗಲಿಸಿದ್ದು ಹೇಳಿದರೆ ಇಲ್ಲಿ ಅಲ್ಲ, ಹೊಟ್ಟೆಯಲ್ಲೇ ಬಾಯಿ ಅಗಲಿಸಿದ್ದೇ ಬಂತು. ತಿನ್ನಬೇಕು ಅಂತ ಸಂಕಲ್ಪ ಮಾಡಿದಾಗ ಥಟ್ಟನೆ ಎದ್ದಂತಹ ಇಬ್ಬರೂ ಕೂಡ ಅಣ್ಣ ತಮ್ಮಂದರು, ರಾಮ ಬಲಭುಜವನ್ನು ಕತ್ತರಿಸಿದ, ಲಕ್ಷ್ಮಣ ಎಡಭುಜವನ್ನು ಕತ್ತರಿಸಿದ. ಇವನು ಅತಿ ವಿಕರಾಳವಾಗಿ ಬಿದ್ದ. ಕಬಂದ ಬಿದ್ದಂಥವ ಕೇಳುತ್ತಾನೆ, ಯಾರ್ರಿ ನೀವು, ಏನಿದು ಮಾಡಿದ್ರಿ? ಯಾಕೆ ಹೇಳಿದರೆ, ಆನೆಗಳನ್ನು, ಸಿಂಹಗಳನ್ನು, ಅತ್ಯಂತ ಮದಭರಿತ ಆಗಿರತಕ್ಕಂತಹ ಪ್ರಾಣಿಗಳನ್ನು ಅನಾಯಾಸವಾಗಿ ತಿಂತಾಗಿದ್ದಂತಹ ರಾಕ್ಷಸವ. ಆನೆಗಳನ್ನು, ಈಗ ಇರತಕ್ಕಂಥ ಆನೆಗಳಿಗೆ ಬೇಕಾದಷ್ಟು ಆಹಾರ ಇಲ್ಲ. ಆಹಾರ ಇಲ್ಲದಂತಹ ಆನೆಗಳೇ ಎಷ್ಟು ಬಲಿಷ್ಠ, ಎಷ್ಟು ದೊಡ್ಡದಿದ್ದಾವೆ ನೋಡಿ. ಆಗ ಕಾಡಲ್ಲೇ ಇದ್ದಂತಹ ಆನೆಗಳು ಹೆಂಗಿರಬೇಡ, ಎಷ್ಟು ಬಲಿಷ್ಠ ಇರಬೇಡ. ಅಂಥ ಆನೆಗಳನ್ನು ಅನಾಯಾಸವಾಗಿ ಕಬಳಿಸ್ತಾಗಿದ್ದಂತಹ ಈ ಕಬಂದ ಅನ್ನತಕ್ಕಂತಹ ರಾಕ್ಷಸ ಅವನು ಹೇಳ್ತಾನೆ, ಯಾರು ನೀವು, ಇಂಥ ಒಂದು ರೀತಿಯ ಥಟ್ಟನೆ ಆಗಿರತಕ್ಕಂತಹ ಪ್ರಕ್ರಿಯೆಯನ್ನು ನೀವು ಮಾಡಿದ್ದೀರಿ ಅಂತ ಹೇಳಿದರೆ ನೀವು ಯಾರು, ಸತ್ಯ ಹೇಳಿ ಅಂತ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಇಕ್ಷ್ವಾಕು ವಂಶದ ಕುಲವನ್ನು ಬೆಳಗಿಸ್ತಕ್ಕಂತಹ ಮಹಾಪ್ರಭು ದಶರಥ ರಾಜನ ಜ್ಯೇಷ್ಠ ಕುಮಾರ ಇವನನ್ನು ರಾಮಚಂದ್ರ ಅಂತ ತಿಳಿ, ಅವನ ನಂತರ ಬಂದಂತಹ ನಾನು ಲಕ್ಷ್ಮಣ ಅಂತ ತಿಳಿ. ನಮ್ದಾಯ್ತಲ್ಲ, ನಮ್ಮದು ಅಡ್ರೆಸ್ ಹೇಳಿ ಆಯ್ತು ನಿನಗೆ, ನೀನು ಹೇಳು, ನೀನು ಯಾರು? ಕಬಂದನ ಹತ್ರ ಕೇಳ್ತಾನೆ, ಎಂಥದಿದು, ಏನು ವಿಚಿತ್ರ, ಒಂದು ಫ್ಯಾನ್ಸಿ ಡ್ರೆಸ್ಸಿಗೂ ನಿನ್ನನ್ನು ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ, ಛದ್ಮವೇಷಕ್ಕಾದರೂ ನಿನ್ನನ್ನು ಕಾಪಿ ಮಾಡುವಂತ ಹೇಳಿದರೆ, ತಲೆ ಉಂಟಲ್ಲ ರೀ ನಮಗೆ, ಅದನ್ನು ಎಲ್ಲಿ ಹಾಕೋದು, ಹೊಟ್ಟೆಯಲ್ಲಿ ತಲೆ, ಏನು ಕತೆಯಪ್ಪ, ಯಾರು ನೀನು? ಅವನು ಆಗ ಹೇಳ್ತಾನೆ. ಕಬಂದನ ಕತೆ ಬಹಳ ನೋಡಿ, ಇದೆಲ್ಲ ಪ್ಲಸ್ ಪಾಯಿಂಟು ರಾಮನಿಗೆ. ಈಗ ಸದ್ಯಕ್ಕೆ ಒಂದು 5 ನಿಮಿಷದ ಮಟ್ಟಿಗೆ ರಾಮನನ್ನು ನಮ್ಮ ಹಾಗೆ ಮನುಷ್ಯ ಅಂತ ತಿಳ್ಕೊಂಡ್ರು. ಒಂದು ಜಟಾಯು ಅವನಿಗೆ ಸಿಕ್ಕಿದ್ದು ದೊಡ್ಡ ಟರ್ನಿಂಗ್ ಪಾಯಿಂಟ್, ಇಲ್ಲದಿದ್ದರೆ ಗೊತ್ತೇ ಆಗ್ತಿರಲಿಲ್ಲ ಮನುಷ್ಯ ಅಂತ ಎಣ್ಕೊಂಡ್ರೆ ನಾವು ಅದು ಗಟ್ಟಿ ಹಿಡ್ಕೊಳ್ಳಿ. ಎರಡನೇದು ಈ ಕಬಂದ ಸಿಕ್ಕಿದ್ದು ಕೂಡ ಉಂಟಲ್ವ, ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅದರಿಂದ ಇಡೀ ರಾಮಾಯಣದಲ್ಲಿ ಈ 2 ಘಟನೆ ಅನ್ನುವಂಥದ್ದು ರಾಮಚಂದ್ರನಿಗೆ ಅದೆಷ್ಟು ಹೆಲ್ಪ್ಫುಲ್ ಆಗ್ತದೆ ಮುಂದಕ್ಕೆ ಅಂತ ಹೇಳಿದರೆ ಬಹಳ ಅದರಿಂದ ಅವ ಉಪಕೃತನಾಗಿದ್ದಾನೆ. ಈ ಕಥೆಯನ್ನು ನಿನ್ನ ಬಗ್ಗೆ ನೀನು ಹೇಳಬೇಕು ಅಂತ ಹೇಳಿಕೊಂಡಾಗ ಅವ ಹೇಳ್ತಾನೆ, ಸ್ವಾಮಿ ಏನು ಅಂತ ಹೇಳಲಿ, ಈಗ ಸಾಯುವ ಹಂತದಲ್ಲಿದ್ದಾನೆ, ಮತ್ತು ಅವನಿಗೆ ಗೊತ್ತಾಗಿದೆ ತನ್ನನ್ನು ಸಾಯಿಸಿದವ ಅಥವಾ ತನ್ನ ಬಾಹುವನ್ನು ಕತ್ತರಿಸಿದವ ರಾಮಚಂದ್ರ ಅಂತ ಯಾವಾಗ ಗೊತ್ತಾಯಿತು, ಲಕ್ಷ್ಮಣ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು, ಆವಾಗ ತನ್ನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಸ್ವಾಮಿ, ನಾನು ಬಹಳ ಚಂದದ ವ್ಯಕ್ತಿಯವನಾಗಿಯೇ ಇದ್ದೆ,
ಬಹಳ ಸುರಸುಂದರ ಆಗಿರತಕ್ಕಂಥ ವ್ಯಕ್ತಿಯಾಗಿದ್ದು. ಇದು ನನ್ನ ಆ್ಯಕ್ಚುಲಿ ರೂಪ ಅಲ್ಲ, ಇದು ನನ್ನ ಬರ್ತ್ ಅಲ್ಲ, ಅಂದರೆ ಜನ್ಮತಃ ಪಡ್ಕೊಂಡದ್ದ ಶರೀರ ಅಲ್ಲ, ಇದು ಬಹಳ ಚಂದದವಾಗಿದ್ದೆ ನಾನು. ಮತ್ತು ಇದು ಬಂದದ್ದು ಯಾಕೆ? ಅವ ಹೇಳ್ತಾನೆ, ಸ್ಥೂಲ ಶಿರಸ್ಸು ಅಂತ ಒಬ್ಬ ಋಷಿಗಳಿದ್ದರು. ನನಗೆ ಒಂದು ದುರ್ಬುದ್ಧಿ ಇತ್ತು. ಒಂದೊಂದು ಪಾಠ ನೋಡಿ, ನಮಗೆ ರಾಮಾಯಣ ಕೊಡುವಂಥದ್ದು ಪಾಠ. ನನಗೊಂದು ದುರ್ಬುದ್ಧಿ ಇತ್ತು. ಏನು ಗೊತ್ತಾ? ವಿಕೃತ ವೇಷವನ್ನು ಹಾಕ್ಕೊಂಡು ಜನರನ್ನು ಹೆದರಿಸೋದು. ಈಗಲೂ ಮಾಡ್ತಾರೆ ನೋಡಿ, ಬಾಗಿಲಿನ ಎಡೆ ಸಂದಿಯಲ್ಲಿ ನಿಂತ್ಕೊಂಡು ಭಕ್ ಅಂತ ಹೇಳೋದು, ಹೆದರಿಸಿದ ಅವರು ಒಮ್ಮೆಲೆ ಹೆದರಿದಾಗ ಇವರಿಗೇನೋ ವಿಕೃತ ಆನಂದ. ಇದೆಲ್ಲ ಮಾಡ್ತಾವಪ್ಪ. ಅದೆಲ್ಲ ಮೊದಲಿಂದ ಇತ್ತದು, ನಂದೇನು ಹೊಸ್ತಲ್ಲ. ಮೊದಲೆಲ್ಲ ಮಾಡಿದ್ದೆ, ನಾವು ಮಾಡ್ತಾ ಇರೋದು. ಈಗ ಸ್ವಲ್ಪ ಅದಕ್ಕೆ ಇಸ್ತ್ರಿ ಹಾಕಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಷ್ಟೇ. ಅಂತೂ ಏನಾಗಿದೆ ಹೇಳಿದರೆ, ಅವಾಗ ಹೇಳ್ತಾನೆ, ಸ್ಥೂಲ ಶಿರಸ್ಸು ಅನ್ನತಕ್ಕಂತಹ ಋಷಿಗಳು ಬಂದಾಗ ನನ್ನ ಈ ಅತ್ಯಂತ ಶ್ರೇಷ್ಠ ಆಗಿರತಕ್ಕಂತಹ ರೂಪ ಯುಕ್ತ ಆಗಿರತಕ್ಕಂತಹ ಶರೀರವನ್ನು ಬಿಟ್ಟು ವಿಕರಾಳ ವೇಷವನ್ನು ಹಾಕ್ಕೊಂಡವರಿಗೆ ಹೆದರಿಸಿದೆ. ಸ್ಥೂಲ ಶಿರಸ್ಸರನ್ನು ಹೆದರಿಸಿಬಿಟ್ಟೆ. ಅವರು ಮಹಾನ್ ತಪಸ್ವಿಗಳು, ಹೆದರಿ ಹೋದರು. ಹೆದರಿ ಹೋದಂತಹ ಮಹಾನ್ ತಪಸ್ವಿ ನನ್ನ ಶಾಪ ಕೊಟ್ಟು ಸುಮ್ಮನೆ ಬಿಡ್ತಾರ ಯಾರಾದರೂ? ಈಗ ನಮ್ಮನ್ನು ಕುರಿತಾಗಿ ಯಾರಾದರೂ ರಸ್ತೆಯಲ್ಲಿ ಹೋಗುವಾಗ ಏನಾದರೂ ಹೇಳಿದರೆ ನಾವು ಸುಮ್ಮನೆ ಇರ್ತೇವೆ. ಯಾಕೆ ಹೇಳಿದರೆ ನಮಗೂ ಧೈರ್ಯ ಇಲ್ಲ, ಅವನೊಟ್ಟಿಗೆ ಜಗಳ ಆಡಲಿಕ್ಕೆ ಆಗ್ತದೋ ಇಲ್ವೋ ಅಂತ. ಸುಮ್ಮನೆ ಇರ್ತೇವೆ ನಾವು. ಹೋಗಲಿ ಮರ್ರೆ, ಯಾರಿಗೆ ಬೇಕು ಅಂತ. ನಾವು ಹೋದರೂ ಹೆಂಡತಿ ಕೈ ಹಿಡಿತಾಳೆ, ಬೇಡ ರೀ, ಸಾಯಂಕಾಲ ಮನೆಗೆ ಹೋಗಬೇಕಲ್ಲ, ಬೇಡ, ಇದು ರಗಳೆ ಬೇಡ ಅಂತ. ಪ್ರತಿ ಏಟು ಕೊಡ್ಲಿಕ್ಕೆ ಸಮರ್ಥ ಇದ್ದವ ಯಾಕೆ ಬಿಡ್ತಾನೆ? ಸ್ಥೂಲ ಶಿರಸ್ ಅನ್ನತಕ್ಕಂತಹ ಮಹರ್ಷಿ ತಪಸ್ಸಿನಿಂದ ಮಹಾಶಕ್ತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥವರು. ಅದರಿಂದ ಅವರು ಇವನ ಈ ಕುಚೇಷ್ಟೆಯನ್ನು ಕಂಡಂತಹ ಸ್ಥೂಲ ಶಿರಸರು ಅವರೇನು ಮಾಡ್ತಾರೆ ಗೊತ್ತಾ? ಏತದೇವನ್ ಋಷಂಸಸ್ಯ ರೂಪಮಸ್ತು ವಿಗರ್ಹಿತಂ ಅಂತ ಹೇಳಿ ಶಾಪ ಕೊಟ್ಟು ಬಿಟ್ರು. ಏ ಕ್ರೂರಾಚಾರಿ, ಒಬ್ಬ ಸಭ್ಯರ ಮುಂದೆ ಯಾವ ರೀತಿ ವರ್ತನೆ ಇರಬೇಕು ಅನ್ನುವಂಥದ್ದು ಗೊತ್ತಿಲ್ಲದಂತಹ ದುಷ್ಟ ವ್ಯಕ್ತಿ ನೀನು. ಅದರಿಂದ ಯಾವ ರೂಪದಿಂದ ಬಂದು ನನಗೆ ನೀನು ನನ್ನನ್ನು ಹೆದರಿಸಿದ್ದಿ, ಈ ರೂಪ ನಿನಗೆ ಶಾಶ್ವತವಾಗಿರಲಿ ಅಂತ ಶಾಪ ಕೊಟ್ಟು ಬಿಟ್ರು. ಇವನಿಗೆ ಬೇಕಿತ್ತ ನೋಡಿ ತಮಾಷೆ, ಎಂಥ ಗಂಡಾಂತರ ಆಗ್ತದೆ. ರೂಪ ಪಡು ದಮ್ಮಯ್ಯ ಆಗ್ತಾನೆ. ಸ್ವಾಮಿ, ಅಯ್ಯೋ ನನ್ನಿಂದ ಅಪರಾಧ ಆಯಿತು, ನಾನು ಮಾಡಬಾರದ್ದು ಮಾಡಿದೆ, ಏನೋ ಬುದ್ಧಿ ಕೆಟ್ಟು ಮಾಡಿದೆ. ಈ ಒಂದು ನೀವು ಕೊಟ್ಟ ಶಾಪಕ್ಕೆ ವಿಮೋಚನೆ ಯಾವಾಗ ಅಂತ ನೀವು ಹೇಳಬೇಕು. ದಮ್ಮಯ್ಯ ಸ್ವಾಮಿ, ದಮ್ಮಯ್ಯ ಅಂತ ಸ್ಥೂಲ ಶಿರಸರ ಹತ್ರ ಪದೇ ಪದೇ ಆ ವ್ಯಕ್ತಿ, ಅವನದ ಆಗಿನ ಹೆಸರು ರಾಮಾಯಣದಲ್ಲಿ ಹೇಳಲಿಲ್ಲ. ಅವ ಧನು ಅನ್ನತಕ್ಕಂಥವನ ಮಗ ಅಂತ ಬರುತ್ತದೆ. ಧನು ಮತ್ತು ಚಿಮು ಅಂತ ಹೇಳಿ ಕೃಷ್ಣಾವತಾರದಲ್ಲೂ ಕೂಡ ಇಬ್ಬರು ರಾಕ್ಷಸರಿದ್ದರು. ಆ ಎರಡು ಮರ ಇತ್ತಲ್ಲ, ಅರ್ಜುನ ವೃಕ್ಷಗಳು, ಅದರ ಒಳಗೆ ಎರಡು ಶಕ್ತಿಗಳಿದ್ದದಕ್ಕೆ ಅದೇ ಹೆಸರನ್ನು ಹೇಳ್ತಾರೆ. ಅವನೇ ಇವನು ಬೇರೆಯೋ ಗೊತ್ತಿಲ್ಲ. ಅಂತೂ ಧನುವಿನ ಮಗ. ಏನಾಗಿದೆ, ಇಷ್ಟು ಕೇಳಿಕೊಂಡಾಗ ಅವರು ಹೇಳ್ತಾರೆ, ಯದಾ ಚಿತ್ವಾ ಭುಜೌ ರಾಮ ತ್ವಾಂ ದಕೇತ್ ವಿಜನೇ ವನೆ. ಇದು ಸ್ಥೂಲ ಶಿರಸರು ಹೇಳತಕ್ಕಂಥ ಮಾತು. ತ್ವಾಂ ದಕೇತ್ ವಿಜನೇ ವನೆ ತದಾ ತ್ವಂ ಪ್ರಾಪ್ಸ್ಯಸೆ ರೂಪಂ ಸ್ವಮೇವ ವಿಪುಲಂ ಶುಭಂ ಅಂತ ಹೇಳಿ ಅವರು ಹೇಳ್ತಾರೆ. ಯದಾ ಚಿತ್ವ, ನೋಡೋ, ಯಾವಾಗ ನಿನ್ನ ಭುಜವನ್ನು ರಾಮಚಂದ್ರ ಬಂದು ಅದನ್ನು ಕತ್ತರಿಸಿ ಮತ್ತೆ ನಿನ್ನನ್ನು ಯಾರೂ ಇಲ್ಲದಂತಹ ದಂಡಕಾರಣ್ಯದ ಮಧ್ಯದಲ್ಲಿ ನಿನ್ನನ್ನು ದಹನ ಮಾಡ್ತಾನೆ, ಆವಾಗ ನಿನ್ನಗೆ ಈ ರೂಪಕ್ಕೆ ಪೂರ್ಣ ವಿರಾಮ, ನಿನ್ನದು ಸಹಜಾಗಿರತಕ್ಕಂತಹ ರೂಪ ನಿನಗೆ ಪ್ರಾಪ್ತ ಆಗ್ತದೆ ಅಂತ. ಅದಕ್ಕೆ ಒಂದು ರೀತಿಯ ಪ್ರತಿ ಶಾಪಕ್ಕೆ ಒಂದು ರೀತಿಯ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಸ್ಥೂಲ ಶಿರಸರು ಹೇಳಿದರು. ಇವ ಹೇಳ್ತಾನೆ, ಆಯ್ತಿದೀಗ ರಾಮನಿಂದ ನನಗೆ ಶಾಪ ಪರಿಹಾರ ಅಂತ ಗೊತ್ತಾಯ್ತಪ್ಪ. ನಾನು ಏನು ಮಾಡಿದೆ ಗೊತ್ತಾ? ಈಗ ನೀವು ಏನು ನೋಡ್ತಾ ಇದ್ದೀರಿ ಈ ರೂಪ, ಇದೆಲ್ಲ ನನಗೆ ಶಾಪಕ್ಕೆ ಸಿಕ್ಕಿದ್ದ ರೂಪ. ಮತ್ತು ಆವಾಗ ತಲೆಯೆಲ್ಲ ಇರಬೇಕಾದಲ್ಲೇ ಇತ್ತು, ಕಾಲು ಇರಬೇಕಾದಲ್ಲೇ ಇತ್ತು, ಆದರೆ ವಿಕಾರವಾಗಿದ್ದೆ ನಾನು. ಆ ರೂಪದಲ್ಲೇ ಹೆದರಿಸಿದ್ದು. ಮತ್ತು ಈ ರೂಪ ಬರಬೇಕಿದ್ರೆ ಇನ್ನೊಬ್ಬನ ಶಾಪ ಕಾರಣ ಅಂತ. ಅವನ ಕತೆ ದೊಡ್ಡದು, ಕಬಂಧನದ್ದು. ಇನ್ನೊಬ್ಬನ ಶಾಪ ಕಾರಣ ಏನು? ನಾನು ಆ ಸ್ಥೂಲ ಶಿರಸರಿಂದ ಶಾಪಗ್ರಸ್ತನಾದ ಮೇಲೆ ಬ್ರಹ್ಮದೇವರ ತಪಸ್ಸು ಮಾಡಲಿಕ್ಕೆ ಹೊರಟೆ. ಬ್ರಹ್ಮದೇವರನ್ನು ಅನನ್ಯವಾಗಿ ತಪಸ್ಸು ಮಾಡ್ತಾ ಮಾಡ್ತಾ ಬ್ರಹ್ಮದೇವರಿಂದ ಒಂದು ವರವನ್ನು ಸಂಪಾದನೆ ಮಾಡಿದೆ. ಏನು ವರ? ನಿನಗೆ ಬಹಳ ದೀರ್ಘ ಆಯಸ್ಸು ಪ್ರಾಪ್ತ ಆಗಲಿ ಅಂತ ಬ್ರಹ್ಮದೇವರು ಆಯಸ್ಸು ಕೊಟ್ಟರು, ನನಗೆ ವರವನ್ನು ಕೊಟ್ಟರು. ನನಗೆ
ಆ ವರ ಬಂದಾದ ಕೂಡಲೇ ತಲೆಗೆ ಏನು ಮತ್ತೆ ಏರಿದಂತಾಯಿತೋ ಗೊತ್ತಿಲ್ಲ. ನನಗೆ ಎಣಿಸಿತು, ಬೇಕಾದಷ್ಟು ದೀರ್ಘಾಯಸ್ಸು ನನಗಿದೆ, ಇನ್ನು ನನ್ನನ್ನು ಇಂದ್ರ ಏನು ಮಾಡ್ತಾನೆ ನೋಡುವ, ಇಂದ್ರನ ಕಡೆಗೆ ಒಮ್ಮೆ ದಾಳಿ ಮಾಡಲಿಕ್ಕೆ ಹೋಗಬೇಕು ಅಂತ ಇಂದ್ರನ ಕುರಿತಾಗಿ ಅವನೊಡನೆ ದಾಳಿಗೆ ಅಂತ ತೆರಳಿದಾಗ, ಜಗಳಕ್ಕೆ ಅಂತ ಹೋದಾಗ ಇಂದ್ರ ವಜ್ರಾಯುಧದಿಂದ ತಲೆಗೊಂದು ಪೆಟ್ಟು ಕೊಟ್ಟ. ಅವ ಕೊಟ್ಟ ಪೆಟ್ಟಿನ ಪರಿಣಾಮ ತಲೆ ಹೊಟ್ಟೆಗೆ ಬಂತು. ಅದು ಎಷ್ಟು ಬಲಿಷ್ಠವಾಗಿ ಕೊಟ್ಟಿದ್ದ ಆ ಪೆಟ್ಟು ಅಂತ ಹೇಳಿದರೆ, ಮೇಲೆಗಿದ್ದ ತಲೆ ಕೆಳಗೆ ಬಂತು, ಕೆಳಗಿದ್ದ ಕಾಲು ಮೇಲಕ್ಕೆ ಬಂತು. ಈ ರೀತಿ ಒಂದು ವಿಚಿತ್ರ ದೇಹ ನನಗೆ ಪ್ರಾಪ್ತ ಆಯಿತು. ಈಗ ತಲೆ ಇಲ್ಲ. ನಾನು ಮತ್ತೆ ದಮ್ಮಯ್ಯ ಹಾಕಿದೆ ಇಂದ್ರನ ಹತ್ರ, ಅಯ್ಯೋ ಪ್ರಾಣ ತೆಗಿಬೇಡಪ್ಪ ಅಂತ. ನನಗೆ ಬ್ರಹ್ಮದೇವರ ವರ ಇದೆ, ದೀರ್ಘಾಯುಷ್ಯದ ವರ ಇದೆ, ಪ್ರಾಣ ತೆಗಿಬೇಡ. ಸರಿ ಬಿಟ್ಟ ನನ್ನನ್ನು ಇಂದ್ರ. ಮತ್ತು ನಾನು ಅವನಿಗೆ ಹೇಳಿದೆ, ಬ್ರಹ್ಮದೇವರು ನನಗೆ ದೀರ್ಘಾಯುಷ್ಯ ಕೊಟ್ಟಿದ್ದಾರಲ್ಲ, ಬದುಕೋದು ಹೇಗೆ, ತಿನ್ನೋದು ಹೇಗೆ, ತಿನ್ನುವಂಥದ್ದಕ್ಕೆ ವ್ಯವಸ್ಥೆ ಏನು ಅಂತ ಕೇಳಿಕೊಂಡಾಗ ಇಂದ್ರ ಹೇಳ್ತಾನೆ, ಏನು ತೊಂದರೆ, ನಿನಗೆ ಹೊಟ್ಟೆಯಲ್ಲಿ ಒಂದು ತಲೆಯ ವ್ಯವಸ್ಥೆಯನ್ನು ಮಾಡ್ತೇನೆ, ನಿಂಗಲಕ್ಕೆ ಬೇಕಾದಂತಹ ಬಾಯಿ ವ್ಯವಸ್ಥೆ ಮಾಡ್ತೇನೆ, ಅದರಲ್ಲಿ ತಿನ್ನು ಹೊಟ್ಟೆಯಲ್ಲಿ. ನಾವು ಹೊಟ್ಟೆಗೆ ತಿನ್ನೋದು, ಅವು ಹೊಟ್ಟೆಯಲ್ಲೇ ತಿನ್ನೋದು, ವ್ಯತ್ಯಾಸ ನೋಡಿ ಆಯಿತಾ. ಮತ್ತೆ ನಾನು ಕೇಳಿದೆ, ಅವ ಹೇಳ್ತಾನೆ ಕಬಂದ, ನಾನು ಕೇಳಿದೆ ಇಂದ್ರನ ಹತ್ರ, ಅಲ್ಲ ಹೊಟ್ಟೆ ಕೊಟ್ಟು ಹೊಟ್ಟೆಯಲ್ಲಿ ತಲೆಯನ್ನು ಇಟ್ಟು ತಲೆಗೆ ತಿನ್ನಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಕೊಟ್ಟು ತಿನ್ನೋದು ಹೇಗೆ, ಕಾಲಿಲ್ಲ, ತೆರಳ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ಏನು ಮಾಡೋದು? ಪ್ರಾಣಿಗಳನ್ನಾದರೂ ಸರಿ, ಹಸಿಮಾಂಸ ತಿಂದಾದರೂ ಬದುಕೋದಾದರೂ ಸರಿ, ಬದುಕೋದು ಹೇಗೆ? ಅದಕ್ಕೆ ಇಂದ್ರ ನನಗೊಂದು ಅದ್ಭುತ ಸಾಮರ್ಥ್ಯ ಕೊಟ್ಟ, ನಿನ್ನ ಬಾಹು ಯೋಜನೆಗಳವರೆಗೆ ವಿಸ್ತೃತ ಆಗಲಿ ಅಂತ. ಅಲ್ಲೆಲ್ಲ ದೂರದಲ್ಲೊಂದು ಪ್ರಾಣಿ ಇದ್ದರೆ ಅಲ್ಲಿ ಇದಕ್ಕೆ ನೋಡಿ ಆದ ಕೂಡಲೇ ಆ ಪ್ರಾಣಿಯನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ನಿನಗೆ ಬರಲಿ ಅಂತ. ಆದ್ದರಿಂದ ಕಬಂಧ ಬಾಹು ಅಂತ ಹೇಳಿದರೆ ಅದಕ್ಕೆ ಬಂದದ್ದು. ಅಷ್ಟು ದೀರ್ಘ ಆಗಿರತಕ್ಕಂಥ ಅವನು ಹಿಂಗೆ ಒಂದು ರೌಂಡ್ ಮಾಡಿದ ಅಂತ ಹೇಳಿದರೆ ಕೋಟೇಶ್ವರ ಫುಲ್ ಕವರ್, ಮತ್ತು ಏನೂ ಹೊರಗೆ ಹೋಗ್ಲಿಕ್ಕಿಲ್ಲ, ಅಷ್ಟು ದೊಡ್ಡದಾಗ್ತದೆ. ಇದವನದ್ದು ಪಂಚಾತಿಗೆ. ಅದರಿಂದ ಅವಾಗ ಹೇಳ್ತಾನೆ, ನನಗೆ ಬೇಕಾದ ಪ್ರಾಣಿಯನ್ನು ಹೀಗೆ ನನ್ನ ಕಡೆಗೆ ಕಳಿಸ್ತಾ ಇದ್ದೆ, ಬೇಡದಿದ್ದದನ್ನು ಜಾಡಿಸಿ ಹೊರಗೆ ದೂಡ್ತಾ ಇದ್ದೆ ಅಂತ. ಎಷ್ಟೆಷ್ಟೋ ದೂರದಿಂದ ಏನೇನೋ ಕತೆ. ಆದರೆ ನಾನು ಪ್ರಾಣಿಗಳನ್ನು ತಿಂತ ಇದ್ದದ್ದು ಯಾಕೆ ಗೊತ್ತಾ ರಾಮಚಂದ್ರ? ಒಂದಲ್ಲ ಒಂದು ದಿವಸ ನೀನು ಬರ್ತಿ, ನಿನ್ನ ಬರುವಿಕೆಗೆ ನಾನು ಕಾಯ್ತಾ ಇದ್ದೆ. ಈ ಪ್ರಾಣಿಗಳು ಹಿಡಿಯುವ ಸಂದರ್ಭದಲ್ಲಾದರೂ ಕೂಡ ನಾನು ಆ ಕೆಲಸವನ್ನು ನಿತ್ಯ ಮಾಡಿದ್ದೆ, ಒಂದು ದಿವಸ ನೀನು ಸಿಗ್ತೀಯಲ್ಲ, ಅದಕ್ಕೋಸ್ಕರ ಅಂತ ಆ ಒಂದು ರೀತಿಯ ಕೈಂಕರ್ಯವನ್ನು ನಿತ್ಯ ಮಾಡ್ತಾ ಇವತ್ತು ನೀನು ಸಿಕ್ಕಿದಿ. ನನ್ನ ಭಾಗ್ಯ ದೊಡ್ಡದು ರಾಮ. ನೀನು ನನ್ನನ್ನು ಸಂಹಾರ ಮಾಡಿದಿ. ನನ್ನ ದೇಹದಿಂದ ಇನ್ನೇನು ಉಸಿರು ನಿಲ್ಲುವಂತಹ ಸಂದರ್ಭ ಬಂದಾಗ ನೀನು ನನ್ನ ದೇಹವನ್ನು ದಹನ ಮಾಡಬೇಕು ಅಂತ, ದೇಹ ದಹನ ಮಾಡಬೇಕು. ಅದಕ್ಕೆ ರಾಮ ಹೇಳ್ತಾನೆ, ನಿನ್ನಿಂದ ತುಂಬ ನಮಗೆ ತಿಳ್ಕೊಳ್ಳಿಕ್ಕುಂಟು. ಕಾಡಲ್ಲಿ ತಿರುಗಾಡ್ತಾ ಇದ್ದವ ನೀನು, ನಿನಗೆ ಬಹಳ ಕಾಡಿನ ವಿಷಯ ಗೊತ್ತುಂಟು, ಕಾಡಿನ ಮರ್ಮಸ್ಥಾನಗಳು ನಿನಗೆ ಗೊತ್ತುಂಟು, ಯಾರಿಗೂ ಗೊತ್ತಿಲ್ಲದ ಮಾರ್ಗಗಳು ನಿನಗೆ ಗೊತ್ತುಂಟು. ಆದ್ದರಿಂದ ನನ್ನ ಹೆಂಡತಿಯನ್ನು ಕಳ್ಕೊಂಡವ ನಾನು. ರಾಕ್ಷಸ ಯಾರಾದರೂ ಈಚೆ ಕಡೆಗೆ ತೆರಳಿದ್ದಿದೆಯಾ, ಯಾರಾದರೂ ಈಚೆ ಕಡೆಯಿಂದ ಹೋಗಿದ್ದ, ನನಗೆ ಹೇಳು, ಆ ವಿಷಯವನ್ನಾದರೂ ಹೇಳಲ್ವಾ ಅಂತ. ಅದಕ್ಕೆ ಅವಾಗ ಹೇಳ್ತಾನೆ ರಾಮ, ನೋಡೀಗ ನಾನು ರಾಕ್ಷಸ, ಮೊದಲು ನಾನು ಒಬ್ಬ ಜ್ಞಾನಿಯಾಗಿದ್ದೆ, ಬಹಳ ತೇಜಸ್ಸಿನ ವ್ಯಕ್ತಿಯಾಗಿದ್ದೆ, ಸತ್ಯ. ಈಗ ನಾನು ರಾಕ್ಷಸ. ಈ ಶರೀರ ಪೂರ್ತಿ ಹೋಗದೆ ಆ ನನ್ನ ನಿಜವಾಗಿರತಕ್ಕಂತಹ ಸ್ಫುಟಾಗಿರತಕ್ಕಂತಹ ಜ್ಞಾನ ಉಂಟಲ್ಲ, ಅದು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ದಿವ್ಯಮಸ್ತಿ ನತೇ ಜ್ಞಾನಂ ನಮೇ ಜ್ಞಾನಂ ನಾಭಿಜಾನಾಮಿ ಮೈಥಿಲೀಂ ಯಸ್ತಾಂ ಜ್ಞಾಸ್ಯಸಿ ತಂ ವಕ್ಷ್ಯೆ ಸ್ವದೇಹಂ. ನಾನು ಏನಾಗಿದೆ ಅಂತ ಹೇಳಿದರೆ, ಈ ಶರೀರವನ್ನು ಹೊಂದಿದ್ದ ಕಾರಣ ನನಗೆ ಯಾವುದೂ ನೆನಪಿಲ್ಲ, ಯಾವುದೂ ಗೊತ್ತಿಲ್ಲ. ಮತ್ತು ನೀನು ಹೇಳ್ತಾ ಇದ್ದಿ ನನ್ನ ಹೆಂಡತಿ ಸೀತೆ ಮೈಥಿಲಿ ಅಂತ, ಆಕೆಯನ್ನು ಕಳ್ಕೊಂಡಿದ್ದೇನೆ, ಆಕೆಯ ಕರ್ಕೊಂಡು ಹೋದಂಥ ವ್ಯಕ್ತಿಯನ್ನು ನನಗೆ ಸೀತೆ ಯಾರು, ನಾಭಿಜಾನಾಮಿ ಮೈಥಿಲಿ, ನನಗೆ ಮೈಥಿಲಿ ಯಾರು ಅಂತಲೇ ಗೊತ್ತಿಲ್ಲ. ಯಾಕೆ? ಈ ಯೋನಿ ಉಂಟಲ್ಲ, ಈ ಜೀವ, ಅದು ನನ್ನ ಜ್ಞಾನವನ್ನು ಒಂದು ರೀತಿ ಮಂಕು ಕವಿಸಿಬಿಟ್ಟಿದೆ. ಅದರಿಂದ ಏನಾಗಿದೆ ಅಂತ ಹೇಳಿದರೆ, ಯಸ್ತಾಂ ಜ್ಞಾಸ್ಯಸಿ ತಂ ವಕ್ಷ್ಯೆ ಅಂತ. ನಿನಗೆ ನಾನು ಹೇಳ್ತೇನೆ, ಸೀತೆಯನ್ನು ಕುರಿತಾಗಿ ಯಾರಿಗೆ ವಿಷಯ ಗೊತ್ತಿರ್ಬೋದು
ಅವನ ಕುರಿತಾಗಿ ನಿನಗೆ ಹೇಳ್ತೇನೆ. ಆದರೆ ನೀನು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ನನ್ನ ಶರೀರವನ್ನು ದಗ್ಧ ರೂಪಮಾಸ್ಥಿತ ಅಂತ, ನನ್ನ ಶರೀರವನ್ನು ನೀನು ದಹನ ಮಾಡಬೇಕು. ನನ್ನ ಯಥಾರ್ಥ ಆಗಿರ್ತಕ್ಕಂಥ ರೂಪ ಬರಲಿಕ್ಕೆ ನೀನು ಆ ದಹನ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿದಾಗ ಒಪ್ಪಿದಂತಹ ರಾಮ, ಲಕ್ಷ್ಮಣ ಇವರು ಒಟ್ಟು ಸೇರಿಕೊಂಡು ಆ ಕಬಂಧ ಅನ್ನತಕ್ಕಂಥ ರಾಕ್ಷಸನ ದಹನ ಕ್ರಿಯೆಯನ್ನು ನಡೆಸ್ತಾರೆ. ದೊಡ್ಡ ಹೊಂಡವನ್ನು ತೆಗಿತಾರಂತೆ. ಇದು ಚಿಕ್ಕದ ಮಾರರೆ, ಒಂದು 5 ಫೀಟಿನ ವ್ಯಕ್ತಿಯ ಅಲ್ಲ, ದೊಡ್ಡ ಹೊಂಡ ಬೇಕು. ದೊಡ್ಡ ಹೊಂಡವನ್ನು ಎಲ್ಲ ತೆಗೆದು ದಹನ ಎಲ್ಲ ಮಾಡಿ ಅದೆಲ್ಲ ಉರಿತಾ ಇರುವಾಗ ಹೆಚ್ಚು ಕಡಿಮೆ ಒಂದು 60% ಕಂಪ್ಲೀಟ್ ಆಗಿದೆ ಅಂತ ಆದಾಗ ಒಂದು ದಿವ್ಯಾಗಿರತಕ್ಕಂಥ ತೇಜಸ್ಸು ಕೆಳಗೆ ಹಂಸದ ಚಕ್ರದ ಮೇಲೆ ಕೂತಂತಹ ಒಬ್ಬ ವ್ಯಕ್ತಿ ಮೆಲ್ಲನೆ ಕೆಳಗಿಳಿದು ಬರ್ತಾನೆ. ಕೆಳಗಿಂದ ಬಂದವ ಹೇಳ್ತಾನೆ, ರಾಮ, ನಾನು ಕೃತಾರ್ಥನಾದೆ, ನಾನು ಧನ್ಯನಾದೆ, ಇವತ್ತಿಗೆ ನನಗೆ ಶಾಪದಿಂದ ಮುಕ್ತಿ ಸಿಕ್ಕಿತು. ಸ್ವಾಮಿ, ನೀನು ಏನು ಮಾಡಬೇಕು? ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ ನಾವು. ಅವನೇ ಹೇಳು, ನಾನು ಅದನ್ನು ಜಡಿತ್ತಾಗಿ ಹೇಳಿಬಿಡ್ತೇನೆ ನೋಡು. ಏನು ಅಂತ ಹೇಳಿದರೆ, ಈಗ ನಿನಗೆ ಸಮಸ್ಯೆ ಏನಾಗಿದೆ? ಹೆಂಡತಿಯನ್ನು ಕಳ್ಕೊಂಡಿದ್ದಿ, ಶೋಕ ಸಾಗರದಲ್ಲಿ ಮಗ್ನನಾಗಿದ್ದಿ, ನಿನಗೀಗ ಕೆಲಸ ಆಗಬೇಕಾ? ಅವಶ್ಯಮೇವ ತ್ವಯಾ ಕಾರ್ಯಂ ಸುಹೃದಾಂವರ. ಅವ ಹೇಳ್ತಾನೆ, ಈಗ ನಿನಗೆ ಒಬ್ಬ ಮಿತ್ರನ ಅನಿವಾರ್ಯತೆ ಇದೆ, ಒಬ್ಬ ವ್ಯಕ್ತಿಯ ಅನಿವಾರ್ಯತೆ ಇದೆ. ಆದರೆ ಆ ವ್ಯಕ್ತಿ ಎಂಥವಾಗಿರಬೇಕು ಅಂತ ಹೇಳಿದರೆ ನಿನ್ನಂತೆ ಕಷ್ಟದಲ್ಲೇ ಇರುವವಾಗಿರಬೇಕು ಅಂತ. ಅವನು ಕೂಡ ಹೆಂಡತಿಯನ್ನು ಕಳ್ಕೊಂಡಿರಬೇಕು, ಅವನು ಕೂಡ ರಾಜ್ಯಭ್ರಷ್ಟನಾಗಿರಬೇಕು. ಅಂಥ ಒಬ್ಬ ವ್ಯಕ್ತಿ ಸಿಕ್ಕಿದ ಅಂತ ಹೇಳಿದರೆ ನಿನ್ನ ಕಷ್ಟ ಪಕ್ಕ ಅರ್ಥ ಆಗ್ತದೆ ಅಂತ. ಬಸ್ಸಿಗೆ ಗಂಟೆಗಟ್ಟಲೆ ಕಾಯ್ತಾ ಇದ್ದವನ ಹತ್ರ ಒಂದು 5 ನಿಮಿಷದ ಮಟ್ಟಿಗೆ ಬಂದ ವ್ಯಕ್ತಿಯ ಮುಖದ ಒಂದು ರೀತಿಯ ನಗು ಉಂಟಲ್ವ, ಅದನ್ನು ಆ ವ್ಯಕ್ತಿ ಕಂಡಾಗ ಅವನಿಗೆ ಗೊತ್ತಾಗಿ ಕಾಯಬೇಕಿತ್ತವ 1 ಗಂಟೆ, ಗೊತ್ತಾಗ್ತಿತ್ತು ಇವನಿಗೆ ಅಂತ. ಯಾರು ಆ ಅನುಭವವನ್ನು ಅನುಭವಿಸಿರ್ತಾನೆ, ಕಷ್ಟವನ್ನು, ಅವನಿಗೆ ಸ್ಪಷ್ಟ ಅಂದಾಜಿರ್ತದೆ. ಆದ್ದರಿಂದ ಈ ವ್ಯಕ್ತಿ ಹೇಳ್ತಾನೆ, ದಿವ್ಯ ಪುರುಷ ಹೇಳ್ತಾನೆ, ಅಂಥವನನ್ನು ನಿನಗೆ ಹೇಳ್ತಾನೆ. ಋಷ್ಯಮುಖ ಪರ್ವತದಲ್ಲಿ 4 ಮಂದಿಯ ಒಟ್ಟಿಗೆ ಒಬ್ಬ ಮಹಾನುಭಾವ ಅವಾಗಿದ್ದಾನೆ, ಅಲ್ಲೇ ಇರ್ತಾನವ. ಅವನ ಹೆಸರೇ ಸುಗ್ರೀವ ಅಂತ. ಅವನ ಕಡೆಗೆ ಹೋಗ್ತಕ್ಕಂತಹ ಮಾರ್ಗದ ಕುರಿತಾದಂತಹ ವಿವರವನ್ನು ಕೂಡ ಹೇಳ್ತಾನೆ. ಪಂಪಾ ಸರೋವರದ ತೀರದಿಂದ ನೀನು ನಡೆದು ಹೋಗಬೇಕಾಗ್ತದೆ, ಮತಂಗ ಆಶ್ರಮದ ಸಂದರ್ಶನವನ್ನು ಮಾಡಬೇಕಾಗ್ತದೆ. ನೀನು ಹೋಗ್ತಕ್ಕಂತಹ ಸಂದರ್ಭ, ಈಗ ನಿನಗೆ ಬುತ್ತಿ ಏನು? ಹೋಗ್ತಾ ಇದ್ದಿ ನೀನು, ಈಗ ಮನುಷ್ಯನಾಗಿ ಬಂದದ್ದು, ಬುತ್ತಿ ಅಂತ ತಿನ್ನಬೇಕಲ್ಲ. ಇಂಥ ಮಾರ್ಗದಲ್ಲಿ ನೀನು ನಡೆದು ಹೌದಾದರೆ ಇಂತಿಂಥ ಒಳ್ಳೊಳ್ಳೆ ಹಣ್ಣುಗಳು ನಿನಗೆ ಸಿಗ್ತಾವಪ್ಪ. ಆ ಹಣ್ಣುಗಳನ್ನು ತಿನ್ಕೊಂಡು ಅಲ್ಲಿ ಇರತಕ್ಕಂತಹ ಕಿರು ಆನೆಯ ಮರಿಗಳ ನಿನಾದ ಕೂಗಿನ ಧ್ವನಿಗಳನ್ನು ಕೇಳ್ತಾ ಪಕ್ಷಿಗಳ ಮಂಜುಳ ಧ್ವನಿಯನ್ನು ಕೇಳ್ತಾ ನೀನು ಹೆಂಡತಿಯ ವಿರಹವನ್ನು ದೂರ ಮಾಡಿಕೊಳ್ಬೋದು. ಈ ಮಾರ್ಗ ನಿನಗೆ ಯುಕ್ತ ಆದದ್ದು ಅಂತ ಹೇಳ್ತಾನೆ. ಆದ್ದರಿಂದ ನೀನು ಹೋಗು, ಅಲ್ಲಿ ಹೋಗಿ ಸೇರು. ಅಲ್ಲಿ ಹೋಗುವುದಕ್ಕಿಂತ ಮುಂಚೆ ಮತಂಗರು ಯಾವ ಆಶ್ರಮದಲ್ಲಿದ್ದರೋ ಆ ಆಶ್ರಮದಲ್ಲಿ ಒಬ್ಬ ಸನ್ಯಾಸಿನಿ ಇದ್ದಾಳೆ. ಆ ಸನ್ಯಾಸಿನಿಯ ಭೇಟಿ ಮಾಡಿ ಅವಳಿಂದ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮತ್ತೆ ನೀನು ಮುಂದಕ್ಕೆ ತೆರಳಬೇಕು ಅಂತ. ಇಷ್ಟು ಸಂಗತಿ ಇದು ನೋಡಿ, ಎಂಥ ಟರ್ನಿಂಗ್ ಪಾಯಿಂಟ್ ಅಂತ. ಇಲ್ಲಿದ್ರೆ ಗೊತ್ತೇ ಆಗ್ತಿರಲಿಲ್ಲ. ಗೊತ್ತೇ ನಮ್ಮ ಹಾಗೆ ರಾಮ ಮನುಷ್ಯ ಅಂತ ಈಗ ನಾನು ಆಗಲೇ ಹೇಳಿದ್ದೆ, ಹಂಗೆ ತಿಳ್ಕೊಂಡ್ರೆ ಗೊತ್ತೇ ಆಗ್ತಿರಲಿಲ್ಲ. ಎಂಥ ಟರ್ನಿಂಗ್ ಪಾಯಿಂಟು. ಸುಗ್ರೀವನನ್ನು ಭೇಟಿಯಾಗಬೇಕು. ಇದು ಒಂದೇ ಕತೆ ಅರಣ್ಯದಿಂದ ಕಿಷ್ಕಿಂದೆಗೆ ಹೋಗ್ಲಿಕ್ಕೆ ಕಾರಣ ಆದದ್ದು. ಅರಣ್ಯಕಾಂಡ ಮುಗಿಯೋದಿಲ್ಲಿಗೆ, ಕಿಷ್ಕಿಂದ ಕಾಂಡ ಹೆಚ್ಚು ಕಡಿಮೆ ಮುಂದಕ್ಕೆ ಪ್ರಾರಂಭ ಆಗೋದಲ್ಲಿಗೆ. ಅದಕ್ಕೊಂದು ಲಿಂಕ್ ಕೊಟ್ಟವ ಯಾರು ಹೇಳಿದರೆ ಈ ದಿವ್ಯ ಪುರುಷ ಕಬಂಧ. ಅವನು ಹೇಳ್ತಾನೆ, ಸನ್ಯಾಸಿನಿಯ ಭೇಟಿಯಾಗು, ಆಕೆಯ ಆತಿಥ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಅದರ ಬಗ್ಗೆ ತುಂಬ ವಿಸ್ತಾರ ಆಗಿರುತ್ತೆ. ಮತಂಗರ ಆಶ್ರಮಕ್ಕೆ, ಆ ಮತಂಗ ಏನು ವಿಶೇಷತೆ, ಅದು ಸಾಮಾನ್ಯದ ವ್ಯಕ್ತಿಗಳಿಗೆಲ್ಲ ಹೋಗ್ಲಿಕ್ಕೆ ಆಗುವಂಥದ್ದು. ಅಲ್ಲಿ ಹೋಗಿ ಮಲ್ಕೊಂಡ್ರೆ, ಒಂದು ಪಕ್ಷ ಅವ ಯೋಗ್ಯನಾದವ ಅಲ್ಲ ಅಂತಾಗಿದ್ದರೆ, ಅಲ್ಲಿ ಯಾರಾದರೂ ಹೋಗಿ ಒಂದು ಪಕ್ಷ ವಿರಾಮಿಸಿದರೆ, ಅವನಿದ್ರೆ ಮಾಡಿದ್ದು ಹೌದಾದರೆ ರಾಕ್ಷಸರೆಲ್ಲ ಸರ್ವ ಸಂಹಾರ ಮಾಡ್ತಾರಪ್ಪ. ಆದ್ದರಿಂದ ಯೋಗ್ಯತೆ ಬರೀ ಶಾರೀರಿಕ ದಾರ್ಢ್ಯ ಮಾತ್ರ ಅಲ್ಲ, ಅಂತಃಸತ್ವವೂ ಕೂಡ ಅಷ್ಟು ಪರಿಶುದ್ಧ ಆಗಿರತಕ್ಕಂತಹ ವ್ಯಕ್ತಿ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಎಲ್ಲ ಹೇಳಿ, ಇಷ್ಟು ಬಹಳ ಅತ್ಯಂತ ಉಪಯುಕ್ತ ಆಗಿರತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ತಾನು ತನ್ನ ಲೋಕಕ್ಕೆ ತೆರಳುತ್ತಾನೆ. ಉಪಕೃತನಾದ ರಾಮ ಕಬಂಧನಿಂದ ತೆರಳುತ್ತಾನೆ. ಮತಂಗರ ಆಶ್ರಮಕ್ಕೆ ತೆರಳೋದು ಅಂತ
ಸಂಕಲ್ಪ ಮಾಡಿ ದಂಡಕಾರಣ್ಯಕ್ಕೆ ಹೋಗ್ತಾ ಇರುವಂಥದ್ರಲ್ಲಿ ಒಂದು ಡೈವರ್ಟ್ ತಗೊಳ್ತಾನೆ, ಪಶ್ಚಿಮಕ್ಕೆ ತೆರಳುತ್ತಾನೆ. ಪಶ್ಚಿಮಕ್ಕೆ ತೆರಳಿ ಪಶ್ಚಿಮಾಭಿಮುಖವಾಗಿ ಮತ್ತೆ ಸಾಕ್ತಾ 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 ಮತಂಗರ ಆಶ್ರಮಕ್ಕೆ ಬರ್ತಾನೆ. ಮತಂಗರ ಆಶ್ರಮದಲ್ಲಿ ಮತಂಗರು ಇರಲಿಲ್ಲ. ಅವರದ್ದು ಒಂದು ರೀತಿ ಊರ್ಧ್ವಲೋಕದ ಪ್ರಯಾಣ ಅನ್ನುವಂಥದ್ದಂದರೆ ನಮಗದು ರಾಮಾಯಣ ಹೇಳದಿದ್ದರೂ ಮುಂದೆ ಕವಳು ಹೇಳ್ತಾಳೆ. ಶಬರಿ ಆಕೆಯೇ ಸನ್ಯಾಸಿನಿ. ಅಲ್ಲಿಗೆ ಹೋದಾಗ ಅಲ್ಲೊಂದು ಹಣ್ಣಾದ ಒಬ್ಬ ಹೆಣ್ಣು, ಒಬ್ಬ ಮುದುಕಿ ರಾಮನ ಬರುವಿಕೆಗಾಗಿಯೋ ಕಾಯ್ತಾ ಇದ್ದಾಳೋ ಎಂಬಂತೆ ಆ ಹೆಣ್ಣಿದ್ಲಲ್ಲ, ಅವಳು ರಾಮನನ್ನು ಸ್ವಾಗತಿಸ್ತಾಳೆ. ಅದ್ಭುತ ಆಗಿರತಕ್ಕಂಥದ್ದು. ಈ ಕಬಂದ ದಿವ್ಯ ಪುರುಷನಾಗಿದ್ದಾಗಲೇ ಅವಾಗ ಹೇಳ್ತಾನೆ, ಏನು ಗೊತ್ತಾ, ಒಂದು ಮಾತು ಹೇಳ್ತಾನೆ, ರಾಮ ನಿನ್ನನ್ನು ನೋಡದೆ ಆ ಹೆಣ್ಣು ತನ್ನ ಜೀವವನ್ನು ಬಿಡೋದಿಲ್ಲ. ನಿನ್ನ ಆಜ್ಞೆಯನ್ನು, ನಿನ್ನ ಅಪ್ಪಣೆಯನ್ನು ತಗೊಂಡೇ ಆ ಹೆಣ್ಣು ತನ್ನ ಜೀವವನ್ನು ಬಿಡ್ತದೆ. ಅದರ ನಂತರ ನೀನು ಮುಂದಕ್ಕೆ ಸಾಗು ಅಂತ ಅಷ್ಟು ಹೇಳ್ತಾನೆ ನೋಡಿ. ಅದರ ಹಾಗೆ ಆಗ್ತದೆ. ಸ್ವಾಗತಿಸ್ತಾಳೆ. ನಮ್ಮಲ್ಲಿ ಒಂದು ಅಬದ್ಧ ಕಥೆ ಇದೆ. ಏನು ಹೇಳಿ? ರಾಮ ಬಂದಾದ ಕೂಡಲೇ ಬುಗುರಿ ಹಣ್ಣನ್ನು ಕಚ್ಚಿಕೊಟ್ಲಂತೆ ಶಬರಿ. ಅದು ಯಾಕೆ ಕಚ್ಚಿದ್ದು ಯಾಕೆ ಹೇಳಿದರೆ ಹಾಳು ಹಣ್ಣು ಯಾವುದು, ಒಳ್ಳೆ ಹಣ್ಣು ಯಾವುದು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಕಚ್ಚಿ ಕೊಟ್ಲು ಅಂತ ಯಾರೋ ಹಲಾಲು ಮಂದಿ ಮಾಡಿದ್ದಿದ್ದನ್ನು, ಈ ಕಥೆಯನ್ನು. ಇಂಥ ಕೆಟ್ಟ ದೇವತೆಗಳ ಅಪರಾಧದ ಪಟ್ಟಿಯಲ್ಲಿ, ದೇವತೆಗಳಿಗೆ ಸಲ್ಲಿಸ್ತಕ್ಕಂಥ ಅಪರಾಧದ ಪಟ್ಟಿಯಲ್ಲಿ ಎಂಜಲು ಕೂಡ ಸೇರ್ತದೆ. ಯಾವ ಒಬ್ಬ ಭಕ್ತನೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಬರಿ ಮಾಡಿಯಾಳೋ ಸುಮ್ಮನೆ ರಂಜಕ, ನಮಗೆ ಕತೆ ರಂಜನೆ ಕೊಟ್ಟದ್ದು ಹೌದಾದರೆ ಉಂಟಲ್ಲ, ಎಂಥದ್ದು ಬೇಕಿದ್ರೆ ಟಿ ವಿಯಲ್ಲಿ ತೋರಿಸ್ತೇವೆ. ತನ್ನ ಭಕ್ತಿಯನ್ನು ಸ್ಫುಟ ಮಾಡಲಿಕ್ಕೆ, ಪ್ರಕಟಿಸಲಿಕ್ಕೆ ಕಚ್ಚಿ ತಿನ್ನಬೇಕು ಅಂತ. ಕಾಡಿನಲ್ಲೇ ಇದ್ದ ಹೆಣ್ಮಗಳಲ್ವ, ಹಿಂಗೆ ಮೇಲೆ ನೋಡಿದರೆ ಗೊತ್ತಾಗೋದಿಲ್ವ ಯಾವುದು ಒಳ್ಳೆಯದು ಯಾವುದು ಹಾಳು ಅಂತ. ನಾವಾದರೆ ನಾಡಿನಲ್ಲಿ ಪೇಟೆಯಲ್ಲಿರುವವರು ನಮಗೆ ಗೊತ್ತಾಗೋದಿಲ್ಲ ಅಂತ ಇಟ್ಕೊಳ್ಳುವ, ಯಾವುದು ಒಳ್ಳೆ ಹಣ್ಣು ಯಾವುದು ಹಾಳು ಹಣ್ಣು ಅಂತ. ಕಾಡಿನಲ್ಲೇ ಇದ್ದಂಥ ವ್ಯಕ್ತಿಗಳಿಗೆ ಬುಗುರಿ ಹಣ್ಣಲ್ಲಿ, ಅದೇನು ದೊಡ್ಡದಲ್ಲ, ಇಷ್ಟೇ ದೊಡ್ಡದು, ಬುಗುರಿ ಹಣ್ಣಲ್ಲಿ ಯಾವುದು ಒಳ್ಳೆಯದು ಯಾವುದು ಹಾಳು ಅಂತ ಹೊರಗಿನಿಂದ ಮೇಲ್ಮೈಯಿಂದ ನೋಡಿದರೆ ಗೊತ್ತಾಗೋದಿಲ್ವ? ಕಚ್ಚಿ ತಿನ್ನಬೇಕಾ? ಇದು ಎಂಥದ್ದು ರಾಮಾಯಣದಲ್ಲಿ ಬರೋದೇ ಇಲ್ಲ. ಸುಮ್ಮನೆ ಇದು ಎಂಥದ್ದು ಮಾಡಿ ಸ್ವಾಗತಿಸ್ತಾಳೆ. ಆತಿಥ್ಯವನ್ನು ಕೊಟ್ಲು ಅಂತ ಬರ್ತದೆ, ಆತಿಥ್ಯವನ್ನು ಕೊಟ್ಲು ಅಂತ. ಆಕೆಯನ್ನು ಭೇಟಿಯಾದ ಕೂಡಲೇ ರಾಮ ಕೇಳಿದ ಮೊದಲ ಪ್ರಶ್ನೆ ಏನು ಗೊತ್ತಾ? ಅಲ್ಲೆಲ್ಲ ಆಶ್ರಮವನ್ನು ತೋರಿಸ್ಲಿಕ್ಕೆಲ್ಲ ಮುಂದಕ್ಕೆ ಹೇಳ್ತಾನೆ, ಆಶ್ರಮವನ್ನು ತೋರಿಸುವಂಥದ್ದಾಗ್ತದೆ. ಇಲ್ಲೇ ನನ್ನ ಗುರುಗಳು ಅಂದರೆ ಮತಂಗರು ಎಲ್ಲ ಇದ್ದಂಥದ್ದು, ಇಲ್ಲೇ ನೋಡು ಅವರೆಲ್ಲ ಒಣಗಿಸಿ ಹಾಕಿದ ಬಟ್ಟೆ ಇನ್ನೂ ಕೂಡ ಒದ್ದೆಯಾಗಿ ಹಾಗೆಯೇ ಇದೆ, ನೋಡು ಅವರು ಹಾಕ್ಕೊಂಡ ಮಾಲೆ ಇನ್ನೂ ಕೂಡ ಬಾಡದೆ ಹಾಗೆ ಇದೆ ಅಂತ ಎಲ್ಲ ಹೇಳುವಂಥದ್ದೆಲ್ಲ ಆಗ್ತದೆ. ಆಶ್ರಮಗಳನ್ನೆಲ್ಲ ಅದನ್ನೆಲ್ಲ ಚೆನ್ನಾಗಿ ಸುತ್ತಿಸಿ ತೋರಿಸ್ತಾಳೆ, ಇದೆಲ್ಲ ಆಗ್ತದೆ. ಆಕೆ ಸಿಕ್ಕಿದಾಗ ರಾಮ ಕೇಳಿದ ಪ್ರಶ್ನೆ ಏನು ಗೊತ್ತಾ? ಕಚ್ಚಿತ್ತೇ ನಿರ್ಜಿತಾ ವಿಘ್ನಾಹ. ರಾಮ ಕೇಳಿದ್ದು ಹಣ್ಣು ಮುದುಕಿ, ತಪಸ್ಸೇ ತನ್ನ ಜೀವನದ ಪರಮಧ್ಯೇಯ ಅಂತ ಭಾವಿಸಿದ ಹೆಣ್ಣುಮಗಳು. ಆಕೆ ಸಿಕ್ಕಿಯಾದ ಕೂಡಲೇ ರಾಮ ಕೇಳಿದ ಪ್ರಶ್ನೆ ಕಚ್ಚಿತ್ತೇ ನಿರ್ಜಿತಾ ವಿಘ್ನಾಹ. ಏನು ತಾಯಿ, ನಿನ್ನ ನಿತ್ಯ ವೃತಾನುಷ್ಠಾನಗಳೆಲ್ಲ ನಿರ್ವಿಘ್ನದಿಂದ ಸಾಕ್ತಾ ಉಂಟಾ? ಯಾಕೆ ಹೇಳಿ? ನಮಗೆ ವಿಘ್ನ ಕೊಡೋದು ಪಕ್ಕದ ಮನೆಯವರಲ್ಲ, ನಮಗೆ ವಿಘ್ನ ಕೊಡೋದು ನಾವೇ. ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಅಥ ಪೂಜಾಂಕರಿಷ್ಯೆ ಅಂತ ಸಂಕಲ್ಪ ಮಾಡಿ. ಮನೆಯಲ್ಲಿ ಎಲ್ಲ ಅಜ್ಜ ಪಿಜ್ಜನಿಂದ ಬಂದ ಸಾಲಿಗ್ರಾಮ ಇದೆ, ಪೂಜೆ ಮಾಡೋದು. ಆಗ ಮಾರುತಂದು ಗಡಗಡಗಡಗಡ ಎಲ್ಲ ಆಯಿತು. ಪೂಜೆ ಮಾಡಿ, ಇನ್ನೇನು ಪೂಜೆ ಮಾಡಿ ದೇವರನ್ನು ಓಂ ನಮೋ ನಾರಾಯಣ ಹೃದಯಸ್ಥಿತಂ ಪಂಕಜಮಷ್ಟವತ್ ಎಲ್ಲ ಆಯಿತು. ಇಲ್ಲ ಕಣ್ಣು ಮುಚ್ಚಿಕೊಂಡು ಇನ್ನೇನು ಆವಾಹನೆ ಮಾಡಬೇಕು. ಅಲ್ಲಿ ಪಕ್ಕದಲ್ಲಿ ಹೆಂಡತಿ ಛೈ ಅಂತ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದ್ರು. ನಿಮ್ಮದು ನಾರಾಯಣನೂ ಇಲ್ಲ, ಶ್ರೀಹರಿಯೂ ಇಲ್ಲ, ವೆಂಕಟರಮಣನೂ ಇಲ್ಲ, ಯಾರೂ ಇಲ್ಲ. ಮಂಡೆಗೆ ಬಂದಾಗ್ತದೆ ಉಪ್ಪಿಟ್ಟು. ವಿಘ್ನ ಯಾವುದು ಗೊತ್ತಾ? ವಿಘ್ನ ಪಕ್ಕದ ಮನೆಯವರಲ್ಲ, ವಿಘ್ನ ಇನ್ಯಾವುದು ಓಣಿಯ ಕೇರಿಯ ಮಂದಿಗಳಲ್ಲ, ವಿಘ್ನ ನಮಗೆ ನಾವೇ. ಆದ್ದರಿಂದ ರಾಮ ಕೇಳ್ತಾನೆ ಕಚ್ಚಿತ್ತೇ ನಿರ್ಜಿತಾಹ ವಿಘ್ನಾಹ. ನಿನ್ನನ್ನು ನೀನು ಗೆಲ್ಲಬೇಕಲ್ಲ, ಅದಕ್ಕೆ ಪೂರಕ ಆಗಿರತಕ್ಕಂತಹ ವಿಘ್ನಗಳನ್ನು ಜಯಿಸಿದ್ದೀಯಾ? ಕಚ್ಚಿತ್ತೇ ವರ್ಧತೆ ತಪಃ. ನಿನ್ನ ತಪಸ್ಸು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆಯಾ? ಅವ ಕೇಳ್ತಾನೆ. ಇದೆಲ್ಲ ನಮಗೆ ಪಾಠ ರೀ. ನೆನ್ನೆಗಿಂತ ಇವತ್ತಿಗೆ ಏನು ವ್ಯತ್ಯಾಸ ಹೇಳಿದರೆ, ಸಾವಿಗೊಂದು ದಿವಸ ನಾವು ಹತ್ತಿರ ಹೋದದ್ದು ಇಷ್ಟು ಮಾತ್ರ. ಆದರೆ ಏನು ಸ್ವಾರಸ್ಯ, ಏನು ಬಂತು?
ನಿನ್ನೆಗಿಂತ ಇವತ್ತು ವಿಶೇಷ ಆಗುವುದು ಯಾವಾಗ ಗೊತ್ತಾ? ನಿನ್ನೆ ಮಾಡಿದ್ದಕ್ಕಿಂತ ಇವತ್ತು ಹೆಚ್ಚು ಪುಣ್ಯ ಸಂಪಾದನೆ ಮಾಡಿದರೆ ಇಂದಿನ ದಿನವೇ ಶುಭ ದಿನವು. ಇಲ್ದಿದ್ರೆ ಏನಾಯಿತು? ಸುಮ್ಮನೆ ನಮ್ಮಲ್ಲಿ ಕೇರಿಯೆಲ್ಲ ನಾಯಿಗಳೆಲ್ಲ ತಿರುಗಾಡ್ತಾ ಇರ್ತವೆ, ಎರಡು ಕಾಲಿನ ನಾಯಿ ಅಷ್ಟೇ. ಋಷಿಗಳು ನಮ್ಮನ್ನು ಹಾಗೆ ಕರೀತಾರೆ. ಅದರಿಂದ ಕಚ್ಚಿತ್ತೇ ನಿರ್ಜಿತಾ ವಿಘ್ನಾ ಕಚ್ಚಿತ್ತೇ ವರ್ಧತೆ ತಪಃ. ಕಚ್ಚಿತ್ತೇ ನಿಯತಃ ಕ್ರೋಧ. ಅವ ಕೇಳ್ತಾನೆ ಮುಂದಿನ ಪ್ರಶ್ನೆ, ರಾಮ ನಮಗೆ ಸಂಬಂಧಪಟ್ಟದ್ದು. ಏನು ತಾಯಿ, ನಿನ್ನ ಕೋಪವನ್ನು ಗೆದ್ದಿದ್ದೀಯಾ ಅಂತ ಕೇಳ್ತಾನೆ. ಕೋಪವನ್ನು ಗೆದ್ದಿದ್ದೀಯಾ? ಎಲ್ಲ ಗೆಲ್ಲಬೋದ್ರಿ, ಕೋಪವನ್ನೇ ಗೆಲ್ಲಿಕ್ಕಾಗೋದಿಲ್ಲ. ಅನಾಯಾಸವಾಗಿ ನಮ್ಮ ಕೋಪದ ದಾಳಿಗೆ ಫಸ್ಟ್ ಸಿಗೋದು ಹೆಂಡತಿ. ಎಲ್ಲುಂಟು ಪೂಜೆಗೆ ಹೂ, ಇವ ಪೂಜೆ ಮಾಡೋದು, ಇವನು ಪೂಜೆ ಸಂಕಲ್ಪ ಮಾಡೋದು. ಸ್ವಾಮಿಗಳ ಗಿಂಡಿಮಾಣಿಯಾದರೂ ಆದೀತು, ಈ ಹೆಂಡತಿ ಬೇಡ, ಎಲ್ಲ ರೆಡಿ ಆಗಬೇಕು. ಹೂ ಇಡಬೇಕು, ಬತ್ತಿ ಹಾಕಬೇಕು, ಒರೆಸ್ಬೇಕು ಎಲ್ಲ. ಮತ್ತೆ ಆದಮೇಲೆ ಹಾಗೆ ಬರ್ತಾನೆ, ಅದನ್ನೆಲ್ಲ ಹಾಗೆ ತುಳಿಬೇಕು. ಪೂಜೆ ಅಂತ ಹೇಳಿದರೆ ಹೂವನ್ನು ತೆಗೆದು ಆರಿಸ್ಕೊಂಡು, ತುಳಸಿಯನ್ನು ಆರಿಸ್ಕೊಂಡು ಇದೆಲ್ಲ ಮಾಡುವ ಪ್ರಾರಂಭದ ಕೆಲಸದಿಂದ ಪ್ರಾರಂಭ ಮಾಡಿ ಪೂಜೆ ಪೂರ್ತಿ ಮುಗಿದಾದ ಮೇಲೆ ಆ ಪಾತ್ರೆಗಳನ್ನು ಮತ್ತೊಮ್ಮೆ ತೊಳೆದು ಅದನ್ನು ಒರೆಸಿ ಕೌಚಿ ಇಡುವವರೆಗೆ ನಮ್ಮದೇ ಕೆಲಸ ಅದು. ಅದಕ್ಕೆ ಇನ್ನೊಬ್ಬರದ್ದು ಸಹಾಯವನ್ನು ಅಪೇಕ್ಷಿಸಲಿಕ್ಕೇ ಇಲ್ಲ ನಮ್ಮಲ್ಲಿ. ಹೇಳಿ ಇದನ್ನು. ಮತ್ತು ನೀನು ಯಾಕಿರೋದು ಅಂತ ಕೇಳ್ತಾರೆ ಹೆಂಡತಿಗೆ. ಕ್ರೋಧವನ್ನು ಜಯಿಸಲಿಲ್ಲ ಹೇಳಿದರೆ ಏನು ಬಂತು ಸ್ವಾರಸ್ಯ? ಕೋಪವನ್ನು ನಮ್ಮ ಮಗನಿಗೆ ಎಷ್ಟೋ ಸರ್ತಿ ಕೋಪದಲ್ಲಿ ಹೇಳ್ತೇವೆ, ನೀನು ಹಾಳಾಗಿ ಹೋಗು. ಯಾರಿಗೆ ಹಾಳಾಗಬೇಕು? ಮಗ ಹಾಳಾದರೆ ಇಡೀ ವಂಶಕ್ಕೆ ಬಂತಲ್ಲ ಹೆಸರು. ಕೋಪ ಹೇಳಬಾರದ ಮಾತನ್ನು ಹೇಳಿಸ್ತದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ನೆನಪಿಟ್ಕೊಳ್ಳಿ, ಕಾಮ ಲಿಂಕ್ ಆದ ಕೂಡಲೇ ನೆಕ್ಸ್ಟ್ ಹುಟ್ಟೋದು ಕೋಪ. ಕ್ರೋಧಾದ ಭವತಿ ಸಮೋಹ ಸಮೋಹಾತ್ ಸ್ಮೃತಿಭ್ರಂಶಾದ ಬುದ್ಧಿನಾಶಾತ್ ವಿನಶ್ಯತಿ. ಸಾಯಲಿಕ್ಕೆ ಸರ್ವನಾಶ ಆಗಲಿಕ್ಕೆ ಕೋಪ ಕಾರಣ ಆಗ್ತದೆ. ಆದ್ದರಿಂದ ರಾಮ ಕೇಳ್ತಾನೆ, ಹಣ್ಣು ಮುದುಕಿ ಹತ್ರ ಕೇಳ್ತಾನೆ. ಇದು ಯಾರದ್ದು ಪುಟ್ಟ ಹುಡುಗ ಉಪನಯನ ಆದವ, ಇನ್ನೂ ಏನು ದಂಡಿ ಇಳಿಸ್ಲಿಲ್ಲ ಅಂಥ ಹುಡುಗನ ಹತ್ರ ಕೇಳಿದರೆ ಅಡ್ಡಿಲ್ಲ. ರಾಮ ವಾರ್ಧಕ್ಕೆ ಇನ್ನೇನು ಅವಸಾನ ಆಗ್ತಕ್ಕಂಥ ಹೆಣ್ಣುಮಗಳಲ್ಲಿ ಕೇಳ್ತಾನೆ, ಏನು ತಾಯಿ ನೀನು ನಿನ್ನ ಕೋಪವನ್ನು ಜಯಿಸಿದ್ದೀಯಾ? ಕಚ್ಚಿತ್ತೇ ನಿಯತಃ ಕ್ರೋಧ ಆಹಾರಶ್ಚ ತಪೋದನೆ. ಕೊನೆ ಕೇಳಿದ್ದೇನು ಗೊತ್ತಾ? ಆಹಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀಯಾ? ಎಲ್ಲ ಕಂಟ್ರೋಲ್ ಮಾಡ್ಬೋದು. ಆಹಾರ 2 ದಿವಸ ಬಿಡದೆ ದೋಸೆ ಹಾಕಿದರೆ 3ನೇ ದಿವಸ ಗಂಡ ಕೇಳ್ತಾರೆ, ಮನೆಯಲ್ಲಿ ಮಕ್ಕಳು ಕೇಳ್ತಾರೆ, ಏನು ಮನೆಯಲ್ಲಿ ಬೇರೆ ಇಲ್ವಾ ತಿಂಡಿ ಅಂತ. ವೆರೈಟಿ, ನಾಲಿಗೆ ಅಂತ ಹೇಳಿದರೆ ವೆರೈಟಿ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟವ ನಿವರ್ತತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೋದು ರೀ. ನಾಲಿಗೆ ಉಂಟಲ್ಲ, ಅದು ಭಾರಿ ಕಷ್ಟ ಅಂತ. ಅದರಿಂದ ಹಣ್ಣು ಮುದುಕಿಗೆ, ಆ ಹೆಣ್ಣು ಮಗಳಿಗೆ ರಾಮ ಕೇಳ್ತಾನೆ, ಕಂಟ್ರೋಲ್ ಮಾಡ್ಕೊಂಡಿದ್ದೀಯಾ? ಆಹಾರ ಆಗಿದೆಯಾ ಅಂತ. ಸ್ವಾಮಿ ಅದೆಲ್ಲ ಮಾಡ್ಕೊಂಡಿದ್ದಾಳೆ ಪಾಪ. ಅದು ಒಂದು ಪಕ್ಷ ಆಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ರಾಮ ದರ್ಶನ ಕೊಡ್ತಾನೆ ರೀ. ರಾಮ ದರ್ಶನ ಆಗಬೇಕಿದ್ರೆ ಆ ಹೆಣ್ಣುಮಗಳ ಭಾಗ್ಯ ಎಷ್ಟು ದೊಡ್ಡದಲ್ವಾ. ಆದ್ದರಿಂದ ಅದಾಗಿದೆ. ಆದರೂ ರಾಮ ನಮಗೆ ಕೇಳ್ತಾ ಇದ್ದಾನೆ, ಈ ಕಥೆಯನ್ನು ಕೇಳುವವರಿಗೆ ಕೇಳ್ತಾ ಇದ್ದಾನೆ, ಇದೆಲ್ಲ ಮಾಡ್ಕೊಂಡಿದ್ದೀರಾ ಅಂತ. ಕೊನೆಗೆ ರಾಮ ಕೇಳ್ತಾನೆ. ಇಷ್ಟೆಲ್ಲ ಹೇಳಿ ಆದಮೇಲೆ ಆಕೆ ಹೇಳ್ತಾಳೆ, ಅದ್ಯ ಪ್ರಾಪ್ತ ತಪಸ್ಸಿದ್ಧಿ ತವ ದರ್ಶನಾತ್ಮಯ ಅಂತ, ತವ ಸಂದರ್ಶನಾತ್ಮಯ ಅಂತ. ಸ್ವಾಮಿ ಏನು ಹೇಳೋಣ? ನನ್ನ ಗುರುಗಳು ಉಪದೇಶ ಕೊಟ್ಟ ಮಂತ್ರಗಳನ್ನು ಅನುಸ್ಯೂತವಾಗಿ ನಾನು ಎಷ್ಟರವರೆಗೆ ತಪಸ್ಸು ಮಾಡಿದ್ದಿದೆಯಲ್ಲ ನೋಡಿ, ಇವತ್ತು ಸಾರ್ಥಕ ಆಯಿತು. ಯಾಕೆ? ನಿನ್ನ ಸಂದರ್ಶನ ಆದದ್ರಿಂದ ನನ್ನ ತಪಸ್ಸು ಸಿದ್ಧಿಯಾಯಿತು ಸ್ವಾಮಿ. ಇದಕ್ಕಿಂತ ದೊಡ್ಡ ಒಂದು ರಿಸಿಪ್ಟ್ ಬೇಕಾ? ತಪಸ್ಸು ಸಿದ್ಧಿಯಾಗಿದೆ ಅಂತ ಗೊತ್ತಾಗ್ಲಿಕ್ಕೆ ಇದಕ್ಕಿಂತ ದೊಡ್ಡ ರಿಸಿಪ್ಟ್ ಬೇಕಾ? ನಿನ್ನ ದರ್ಶನ ಯಾವಾಗಾಯಿತು? ಅದಾಗೇ ಆಯಿತು ಅಂತ ಹೇಳ್ತಾಳೆ. ಅದ್ಯಮೇ ಸಫಲಂ ಜನ್ಮ ಸ್ವರ್ಗಶ್ಚೈವ ಭವಿಷ್ಯತಿ ಅಂತ ಆಕೆ ಹೇಳ್ತಾಳೆ. ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ರೀ ಸ್ವಾಮಿ, ನನಗೆ ಗ್ಯಾರಂಟಿ ಸ್ವರ್ಗ ಸಿಗ್ತದೆ ಅನ್ನುವಂಥ ವಿಷಯದಲ್ಲಿ ಸಂಶಯವೇ ಇಲ್ಲ. ಯಾಕೆ? ನಿನ್ನ ದರ್ಶನ ಆಯಿತು ಅಂತ. ಎಲ್ಲ ಮಾತುಕತೆ ಆಗ್ತದೆ. ಮಾತುಕತೆ ಎಲ್ಲ ಆದಮೇಲೆ ಆಕೆ ಹೇಳ್ತಾಳೆ, ಸ್ವಾಮಿ
ಇನ್ನು ಮುಂದೆ ನಾನು ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಒಪ್ಪಿಗೆ ಕೊಡ್ತೀಯಾ ಅಂತ. ರಾಮ ಹೇಳ್ತಾನೆ, ಮಾಡಬೇಕಾದದ್ದು ಮಾಡಿ ಆಯ್ತಲ್ಲ, ಆರಾಧನೆ ಮಾಡಿದ್ದು ಅಂತ. ನಾನು ಅರ್ಚಿತೋಹಂ ತ್ವಯಾ ಭಕ್ತಿಯ ಗಚ್ಚತ್ವಂ ಚ ಯಥಾಸುಖಂ ಅಂತ ಹೇಳ್ತಾನೆ. ನಿನ್ನಿಂದ ಯಾವ ರೀತಿ ಅರ್ಚನೆಯನ್ನು ನಾನು ಪಡ್ಕೊಳ್ಬೇಕಿತ್ತೋ ಆ ಅರ್ಚನೆಯನ್ನು ನಾನು ಪಡ್ಕೊಂಡಾಗಿದೆ ಅಲ್ವಾ, ಆದರೆ ನೀನು ಕೃತಕೃತ್ಯಳು, ನೀನು ಮಾಡಬೇಕಾದದ್ದನ್ನು ಮಾಡಿ ಆಗಿದೆ. ಇನ್ನೇನಿದೆ ನಿನಗೆ? ಗಚ್ಚತ್ವಂ ಗಚ್ಚ ಕಾಮಂ ಯಥಾಸುಖಂ. ಯಾವ ಲೋಕಕ್ಕೆ ಹೋಗಬೇಕು ಅಂತ ನಿನಗೆ ಇಚ್ಛೆ ಇದೆ ಮಹಾತಾಯಿ, ಮಹಾಸತಿ, ಅಲ್ಲಿ ಹೊರಡು ಅಂತ ಆಶೀರ್ವಾದ ಮಾಡಿ ಆಕೆ ತನ್ನ ದೇಹವನ್ನು ಬಿಟ್ಟು ಸ್ವರ್ಗದ ಕಡೆಗೆ ತೆರಳುವಂಥದ್ದಾಗ್ತದೆ. ಆನಂತರ ರಾಮಲಕ್ಷ್ಮಣರು ಇಬ್ಬರೂ ಕೂಡ ಋಷ್ಯಮೂಕ ಪರ್ವತ ಏನಿದೆ ಅದರ ಕಡೆಗೆ ತೆರಳಲಿಕ್ಕೆ ಸನ್ನದ್ಧರಾಗ್ತಾರೆ. ಅನ್ನುವಲ್ಲಿಗೆ ಹೆಚ್ಚು ಕಡಿಮೆ ಅರಣ್ಯಕಾಂಡ ಅದು ಮುಕ್ತಾಯ ಆಗ್ತದೆ. ಸುಗ್ರೀವ ಮತ್ತು ವಾಲಿ ಅವರ ಜನ್ಮ ರಹಸ್ಯ, ನೀವು ಅವನಿಗೆ ಅಪ್ಪ ಮತ್ತು ಅಮ್ಮ ಒಬ್ಬರೇ. ಬಹಳ ಸ್ವಾರಸ್ಯ ಉಂಟು ಇದು ಕತೆ. ಸುಗ್ರೀವ ಮತ್ತು ವಾಲಿಗೆ ಅಪ್ಪ ಮತ್ತು ಅಮ್ಮ ಒಬ್ಬರೇ. ಅಂದರೆ ಅವನ ಅಪ್ಪ ಒಂದು ಕೊಳದಲ್ಲಿ ಸ್ನಾನಕ್ಕೆ ಅಂತ ಇಳಿದಾಗ, ಇಳಿದು ಮೇಲಕ್ಕೆ ಬಂದಾಗ ಹೆಣ್ಣಾಗಿದ್ದವ. ಇದು ವಿಚಿತ್ರ. ಇದು ನಮ್ಮಲ್ಲಿ ಭಾಗವತದಲ್ಲಿ ಸುದ್ಯುಮ್ನ ಮತ್ತು ಇಳೆ ಅಂತ ಒಂದು ಕತೆ ಬರುತ್ತದೆ. ಒಬ್ಬನೇ ಅವನು ಅದು ಸುಕುಮಾರ ವನಕ್ಕೆ ಪ್ರವೇಶ ಆದ ಕೂಡಲೇ ಹೆಣ್ಣಾಗ್ತಾನೆ ನೋಡಿ. ಮತ್ತು ಈಚೆ ಬಂದಾದ ಕೂಡಲೇ ಮತ್ತೆ ಇವರ ಹತ್ರ ಪ್ರಾರ್ಥನೆ ಮಾಡಿ, ಋಷಿಗಳ ಹತ್ರ ಪ್ರಾರ್ಥನೆ ಮಾಡಿ ಮತ್ತೆ ಗಂಡಾಗೋದು, ಇದೆಲ್ಲ ಭಾರಿ. ಮತ್ತು ಅಶ್ವಮೇಧ ಯಾಗವನ್ನೆಲ್ಲ ಮಾಡಿ ಶಾಶ್ವತವಾಗಿ ಇದು ಸಂಗ್ರಹ ರಾಮಾಯಣದಲ್ಲಿ ಬರ್ತದೆ. ಅಂತ ಏನಾಯಿತು ಹೇಳಿದರೆ, ಇವನದ್ದು ಅಪ್ಪನದ್ದು ಕತೆ ಕೂಡ ಹಾಗೆ. ಸುಗ್ರೀವ ಮತ್ತು ವಾಲಿದ್ದು. ಅವನು ನೀರಿಗಿಳಿದದ್ದವ. ನೀರಿಗಿಳಿದು ಮೇಲಕ್ಕೆ ಬಂದ ಬಹಳ ಚಂದದ ಹೆಣ್ಣು ಆಗಿದ್ದನವ. ಬಹಳ ಬರೀ ಹೆಣ್ಣಲ್ಲ, ಚಂದದ ಹೆಣ್ಣಾಗಿದ್ದ. ಎಷ್ಟು ಚಂದದ ಹೆಣ್ಣಾಗಿದ್ದ ಹೇಳಿದರೆ, ಆ ಹೆಣ್ಣುಮಗಳನ್ನು ನೋಡಿ ಆದಮೇಲೆ ಇಂದ್ರನೂ ಕೂಡ ಸೋತಂತೆ, ಸೂರ್ಯನೂ ಕೂಡ ಸೋತಂತೆ. ಇಂದ್ರ ಸೋತು ತನ್ನ ತೇಜಸ್ಸನ್ನು ಆ ಹೆಣ್ಣಿನ ಬಾಲದಲ್ಲಿಟ್ಟ. ಆದಿತ್ಯ, ಸೂರ್ಯ ಸೋತಿರತಕ್ಕಂತಹ ಸೂರ್ಯ ತನ್ನ ತೇಜಸ್ಸನ್ನು ಆಕೆಯ ಕಂಠದಲ್ಲಿಟ್ಟ. ಆದ್ದರಿಂದ ಬಾಲದಲ್ಲಿ ಇಟ್ಟ ಇಂದ್ರ ಅಂಶವನ್ನೇ ಹುಟ್ಕೊಂಡವ ಯಾರು ಹೇಳಿದರೆ ವಾಲಿ. ವಾಲ ಅಂತ ಹೇಳಿದರೆ ಬಾಲ. ಕಂಠದಲ್ಲಿ ಆದಿತ್ಯನ ತೇಜಸ್ಸನ್ನು ಪಡ್ಕೊಂಡು ಹುಟ್ಟಿದವ ಯಾರು ಹೇಳಿದರೆ ಸುಗ್ರೀವ. ಗ್ರೀವ ಹೇಳಿದರೆ ಕಂಠ. ಹೀಗೆ ಅವರಿಬ್ಬರ ಕುರಿತಾಗಿರತಕ್ಕಂತಹ ವ್ಯವಸ್ಥೆಗಳು, ಅದರ ಹಿನ್ನೆಲೆಗಳು ಅನ್ನುವಂಥದ್ದು ಮತ್ತೆ ಮುಂದಕ್ಕೆ ನಾವು ಸೇರಿದಾಗ ಕಿಷ್ಕಿಂಧ ಕಾಂಡದ ಭಾಗವನ್ನು ನಾವು ಮುಂದುವರಿಸೋಣ. ಅದಕ್ಕೆ ಬೇಕಾದಂತಹ ಚೈತನ್ಯವನ್ನು, ಶಕ್ತಿಯನ್ನು ಪ್ರಭು ಶ್ರೀರಾಮಚಂದ್ರ ಸಪರಿವಾರ ಸಮೇತನಾಗಿ ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇವತ್ತಿನ ಚಿಂತನೆಯನ್ನು ಸ್ವಾಮಿಯ ಚರಣಾರವಿಂದಕ್ಕೆ ಸಮರ್ಪಿಸ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಜೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರಾತಃ ಪ್ರಭೃತಿ ಸಾಜಾಂತಂ ಸಾಜಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಶ್ರೀಹರಿಕೃಷ್ಣಾರ್ಪಣಮಸ್ತು. ತಥೋ ವಿಶ್ವಂ ಯತ್ ಪುರುಷೇಣ ವಸಂತೋ ನಶ್ಯರದ್ಧರಿ ತೈಯಜ್ಞಂ ಬರಗಿಚಿ ಪ್ರೋಕ್ಷಂ ಗುರುಜಂಜಾತಂ ಸಂವೃತಂ ಮೃಗರಾಜ್ಯಂ ಪದಂತಾಂತಿಕ್ರೇ ಛಂದಾಂತಿಜ್ಞರೇ ತಸ್ಮಾನ್ ತಸ್ಮಾನ್ ವೇದಾಂತತಾಂ ಸ್ಮಾನ್ ಲಕ್ಷ್ಮಣಾಂ ಯತ್ ಪುರುಷಂ ಯದ ದುಃಖಜಿದಾಭಿಕಲ್ಪಸ್ಯ ೂಢೂದರಸ್ಯ ಗದೇಶ್ಯ
ಯಜ್ಞೇನ ಯುದ್ಧಮೇಲಂ ತದೇವಾಸ್ತಾಂ ವೇದನಾರಾಯಣಾಯ ನಮಃ. ಆಭರಣಗಂಧಾಕ್ಷರ ಪುಷ್ಪಾಣಿ